ಸರ್. ಥ್ಯಾಂಕ್ ಯು ಸಿಸ್ಟರ್. ಥ್ಯಾಂಕ್ ಯು. ಆತ್ಮೀಯ ಸಹೋದರ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವರ ನಾಮದಲ್ಲಿಯೂ ಯೇಸು ಕ್ರಿಸ್ತ ನಾಮದಲ್ಲಿ ವಂದಿಸ್ತೇನೆ. ತಂದೆಯ ದೇವರ ಒಂದು ಮಹಾಕೃಪೆ, ಒಂದು ಕರುಣೆಯಿಂದ ಈ ಒಂದು ದಿನ ಬೆಳಗಿನಿಂದ ಸಂಜೆವರೆಗೂ ಎಲ್ಲಾ ರೀತಿಯಲ್ಲೂ ಪೋಷಿಸಿ ಬಲಪಡಿಸಿ ಒಂದು ಉನ್ನತವಾದಂತ ರೀತಿಯಲ್ಲಿ ನಮ್ಮನ್ನ ಕರೆತಂದು ಈ ಒಂದು ಸಾಯಂಕಾಲದ ವೇಳೆಯಲ್ಲಿ ಕ್ರಿಸ್ತನ ಒಂದು ಕುರಿತಾದಂತ ಒಂದು ಭಾಗವನ್ನು ನೋಡುವಂತ ಒಂದು ಸೌಭಾಗ್ಯವನ್ನು ಕೊಟ್ಟಿದ್ದಕ್ಕಾಗಿ ತಂದೆಯ ದೇವರಿಗೆ ನಾವು ಅನಂತ ಪೂರ್ವಕವಾಗಿ ಕೋಟಿ ವಂದನೆಯನ್ನು ಅರ್ಪಿಸುವಂತವರಾಗಿರೋಣ. ಈ ಒಂದು ಕೂಟವನ್ನು ನಾವು ಪ್ರಾರ್ಥನೆ ಪೂರ್ವಕವಾಗಿ ಈ ಒಂದು ಕೂಟವನ್ನು ನಾವು ಆರಂಭ ಮಾಡುವಂತವರಾಗಿರೋಣ. ನಮ್ಮನ್ನ ಪ್ರಾರ್ಥನೆ ನಡೆಸಬೇಕಾಗಿ ಸಹೋದರರಾದಂತ ಶ್ರೀಕಾಂತ್ ಬ್ರದರ್ನ ಕೇಳ್ಕೊಳ್ತೀನಿ. ಶ್ರೀಕಾಂತ್ ಬ್ರದರ್, ಒಂದು ಓಪನಿಂಗ್ ಪ್ರೇಯರ್ ಮಾಡ್ತೀರಾ? ಮಾಡ್ತೀನಿ. ಥ್ಯಾಂಕ್ ಯು. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಲೋಕವನ್ನು, ಭೂಮಿ ಆಕಾಶವನ್ನು ಉಂಟು ಮಾಡಿ ಸಾಕಿಸಲುವಂತ ನಮ್ಮ ಪರಲೋಕ ಯೆಹೋವ ತಂದೆಯ ದೇವ್ರೆ, ಈ ಒಂದು ಸಂಜೆ ವೇಳೆಗೆ ಸ್ತೋತ್ರ ದೇವ್ರೆ. ದೇವ್ರೆ, ಅಲ್ಪರು ಯೋಗ್ಯರ ಮಣ್ಣು ಧೂಳು ಕಾಸಾಗಿತ್ತು ತಂದೆ ಆದರೆ ಈ ಒಂದು ಸಮಯದಲ್ಲಿ ನಮ್ಮನ್ನು ಇಲ್ಲಿವರೆಗೂ ನಡೆಸಿ ನಿಮ್ಮ ಕೃಪೆಯಿಂದ ನಾವು ಬದುಕುವಂತೆ, ಹಾಗೆ ಒಂದು ಆನ್ಲೈನ್ ಕಳಿಸ್ಬೇಕು ಸತ್ಯಾನುಸಾರ ನಡೀಲಿಕ್ಕೆ ನೀವು ಮಾಡೋದು ಸಹಾಯ ಸ್ತೋತ್ರ ದೇವ್ರೆ. ದಿನ ಇಡೀ ಎಲ್ಲ ನಮ್ಮನ್ನು ಕಾದು ಹಾಗೆ ಎಲ್ಲಾ ಸೋದರ ಈ ಒಂದು ಸಮಯದಲ್ಲಿ ದೇವ್ರೆ ಸೇರಿ ಬರುವಂತೆ ನೀವು ಮಾಡೋದು ಸಹಾಯ ಸ್ತೋತ್ರ ದೇವ್ರೆ. ಹಾಗೆ ವಾಕ್ಯ ಹಂಚುವ ದಾಸರನ್ನು ಕೂಡ ಆಶ್ರಯಿಸ್ರಿ, ಅವರನ್ನು ಸರಿಯಾದರಲ್ಲಿ ಉಪಯೋಗಿಸಿ ಅವ್ರನ್ನ ಬೆಳೆಸುವಂತೆ, ಅವರ ಕುಟುಂಬವನ್ನು ಅವರ ಸೇವೆಗಳ ಅನೇಕ ವಿಚಾರದಲ್ಲಿ ಬಲಪಡಿಸಿ ಎಂಬುದಾಗಿ ಒಂದು ಸಂಜೆ ವೇಳೆಯಲ್ಲಿ ಕೇಳ್ಕೊಳ್ತು ತಂದೆ ಆದರೆ ನಿಮ್ಮ ಕೃಪೆಯಿಂದ ದೇವ್ರೆ ಕೊಟ್ಟಂತ ವಾಕ್ಯಗಳನ್ನು ದೇವ್ರೆ ನಾವು ಅರ್ಥ ಮಾಡ್ಕೊಂಡು ನಮ್ಮ ಮನಸ್ಸಿಟ್ಟುಕೊಂಡು ನಾವು ಧ್ಯಾನಿಸುವಂತೆ ಹಾಗೆ ನಡೆಯುವಂತೆ ನೀವು ಮಾಡಿದ ಸಹಾಯಕ್ಕಾಗಿ ಸ್ತೋತ್ರ. ಹಾಗೆ ತಂದೆ ಆದರೆ ನೀವು ಕೊಡುವಂತ ಪವಿತ್ರಾತ್ಮ ವರವನ್ನು ನಮ್ಗೆ ದಯಪಾಲಿಸ್ರಿ, ಅದ್ರ ಮೂಲಕ ನಾವು ಅರ್ಥ ಮಾಡ್ಕೊಂಡು ತಿಳ್ಕೊಂಡು ನಡೀಲಿಕ್ಕೆ ಸಹಾಯ ಮಾಡ್ರಿ. ಹಾಗೆ ದಾಹದವರು ದಾಹವನ್ನು ಕೇಳ್ಕೊಳ್ರಿ ಎಂಬ ಪ್ರಕಾರ ಕರ್ತ ನಿಮ್ಮಲ್ಲಿ ಕೇಳ್ಕೊಳ್ತೀವಿ ತಂದೆ ಆದೇವ್ರೆ. ಕೊರತೆ ಇಲ್ಲದ್ರಿಂದ ನೀಗಿಸಿ ನಡೆಸ್ರಿ ಎಂಬುದಾಗಿ ಕೇಳ್ಕೊಳ್ತೀವಪ್ಪ. ಈ ಚಿಕ್ಕ ಪ್ರಾರ್ಥನೆ ರಕ್ಷಕನಾದ ಯೇಸುವಿನ ಹೆಸರಲ್ಲಿ ತಂದೆ, ಆಮೆನ್. ಥ್ಯಾಂಕ್ ಯು ಬ್ರದರ್. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈ ಒಂದು ದಿನ ನಾವು ಲೈಫ್ ಆಫ್ ಕ್ರೈಸ್ಟ್ ಭಾಗ 2 179 ಒಂದು ವಿಶೇಷವಾದಂತ ಒಂದು ಪಾಠನ ನಾವು ನೋಡ್ತಾ ಇದ್ದೀವಿ. ಈ ಒಂದು ಪಾಠ ಸಹೋದರ ಅಂತ ರಜಲ್ ಬ್ರದರ್ ಅವರು ರೀಪ್ರಿಂಟ್ 3337 ಬರೆದಂತ ಒಂದು ಪಾಠ ಆಗಿದೆ. ಈ ಒಂದು ಪಾಠದ ಒಂದು ವಿಶೇಷವಾಗಿ ನಾವು ಕಳೆದ ವಾರ ವಾಕ್ಯನೂ ಕೂಡ ಓದಿದ್ವಿ. ಯೇಸು ಕ್ರಿಸ್ತರು ಸುಮಾರು 32ನೇ ಒಂದು ವಯಸ್ಸಿನಲ್ಲಿ 4,000 ಜನರಿಗೆ, ಹೆಚ್ಚು ಕಮ್ಮಿ ಗಂಡು ಮಕ್ಕಳೇ ಒಂದು 4,000 ಜನರು ಅಂತ ಅನ್ಬಿಟ್ಟು ಉಲ್ಲೇಖ ಮಾಡಿದ್ದಾರೆ. ಅದರಲ್ಲಿ ಮಕ್ಕಳು ಮತ್ತೆ ಅವರ ಮನೆಯವರು ಕೂಡ ಇದ್ರು ಅನ್ನೋದನ್ನು ಕೂಡ ನಾವು ನೋಡ್ತೀವಿ ಪ್ರಿಯರೇ. ಈ ಒಂದು 4,000 ಜನರುಗಳಿಗೆ ಆಹಾರನ ಪೋಷಿಸಿರುವಂತ ಒಂದು ಸಮಂಜಸವಾದಂತ ಒಂದು ಸನ್ನಿವೇಶನ ಮತ್ತಾಯ ಮತ್ತೆ ಮಾರ್ಕದಲ್ಲಿ ನಮ್ಗೆ ಉಲ್ಲೇಖ ಮಾಡಿದ್ದಾರೆ ಪ್ರಿಯರೇ. ಇದಕ್ಕೆ ಸಂಬಂಧಪಟ್ಟಂತೆ ಯೇಸು ಕ್ರಿಸ್ತರು ಜೀವನದಲ್ಲಿ ಯಾವ ರೀತಿ ಒಂದು ನಮಗೂ ಒಂದು ಪಾಠನ ದೇವರು ಏರ್ಪಾಟ್ ಮಾಡಿದ್ದಾರೆ ಅನ್ನೋ ಒಂದು ವಿಶೇಷವಾದಂತ ಒಂದು ಪಾಠನ ಈ ದಿನ ನಾವು ನೋಡುವಂತರಾಗಿರೋಣ. ಈತನು ಕ್ರಿಸ್ತನು ಸುವಾರ್ತೆಯ ಮೂಲಕ ಜೀವವನ್ನು ನಿರ್ಲಯತ್ವವನ್ನು ಪ್ರಕಾಶಗೊಳಿಸಿದನು. ರೀಪ್ರಿಂಟ್ಸ್ ಪುಟ 3337, ಮಾರ್ಕ 7ನೇ ಅಧ್ಯಾಯ 24-37 ವಚನ. ಆದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ಇಬ್ರಿಯ 11ನೇ ಅಧ್ಯಾಯ 6ನೇ ವಚನ. ಈ ಪಾಠದ ಮೂಲಕ ನಾವು ಕ್ರಿಸ್ತನ ಇಹಲೋಕ ಜೀವಿತದ ಒಂದು ಹೊಸ ಭಾಗದ ಅಧ್ಯಯನವನ್ನು ಆರಂಭಿಸುತ್ತಿದ್ದೇವೆ. ಈಸ್ಟರ್ ಭಾನುವಾರವೆಂದು ಸಾಮಾನ್ಯವಾಗಿ ಆಚರಿಸಲ್ಪಡುವ ಈ ದಿನದಲ್ಲಿ ಇದು ಬಿದ್ದಿರುವ ಕಾರಣ ಈ ಪಾಠವನ್ನು ಆಯೋಜಿಸುವವರ ಸಲಹೆ ಏನೆಂದರೆ, ಕ್ರಿಸ್ತನ ಸೇವೆಯ ವಿವರಣೆಯು ನಿಲ್ಲದಂತೆ ಆಗುವುದಕ್ಕಾಗಿ ಈ ಪಾಠವನ್ನು ಪುನರುತ್ಥಾನದ ದೃಷ್ಟಿಯಿಂದ ಕಾಣಬೇಕೆಂಬುವುದು. ವಿಶೇಷವಾಗಿ ಈ ಜಗತ್ತು ನರಳುತ್ತಾ ಎದುರು ನೋಡಿ ಕಾದುಕೊಂಡಿರುವ 1000 ವರ್ಷದ ಆಳ್ವಿಕೆಯ ರಾಜ್ಯದ ಸಂಗತಿಗಳನ್ನು ಗ್ರಹಿಸಿಕೊಳ್ಳುವಂತೆ ಯಾರ ಮನೋನೇತ್ರಗಳು ತೆರೆಯಲ್ಪಟ್ಟಿರುವುದೋ ಅವರಿಗೆ ಇದು ಒಂದು ಒಳ್ಳೆ ಆಲೋಚನೆ ಆಗಿರುವುದು. ನಮ್ಮ ಕರ್ತನು ಮಾಡಿದ ಅದ್ಭುತಗಳ ಪುನರುತ್ಥಾನದ ನಂತರದ ಜೀವಿತಗಳ ನಡುವೆ ಇರುವ ಸಂಬಂಧಗಳನ್ನು ಸರಿಯಾಗಿ ಗ್ರಹಿಸಿಕೊಳ್ಳಲು ಇವರಿಗೆ ಹೊರತು ಇತರ ಯಾರಿಗೂ ಸಾಧ್ಯವಿಲ್ಲ. ಥ್ಯಾಂಕ್ ಯು.
ಆತ್ಮೀಯ ಸಹೋದರ ಮತ್ತು ಸಹೋದರಿಯರೇ, ಈ ಒಂದು ಇವತ್ತಿನ ಒಂದು ಪಾಠ ತುಂಬಾ ವಿಶೇಷವಾದಂತಹ ಒಂದು ಪಾಠ ಆಗಿದೆ. ನಮ್ಮ ಒಂದು ಸುವಾರ್ತೆಯ ಜೀವಿತದಲ್ಲಿ ಅಂದ್ರೆ ಸುವಾರ್ತೆ ಕಾಲದಲ್ಲಿ ನಾವು ಜೀವಿಸ್ತಿರೋದ್ರಿಂದ ಈ ಒಂದು ಜೀವನದಲ್ಲಿ ನಮ್ಗೆ ಮೇನ್ ಬೇಕಾಗಿರೋದು ಏನು ಗೊತ್ತಾ ಪ್ರಿಯ ಸಹೋದರ ಮತ್ತು ಸಹೋದರರೇ? ನಂಬಿಕೆ ಪ್ರಿಯರೇ. ಈ ಒಂದು ನಂಬಿಕೆಯಿಂದನೇ ನಾವು ತಂದೆಯ ದೇವ್ರನ್ನ, ಯೇಸು ಕ್ರಿಸ್ತರನ್ನ ಮೆಚ್ಚೋದಿಕ್ಕೆ ಸಾಧ್ಯ ಆಗಿರುತ್ತೆ ಪ್ರಿಯರೇ. ನೋಡಿ ಆತ್ಮೀಯರೇ, ಈ ಒಂದು ಮೆಚ್ಚೋದು ಅಂತ ನಾವು ನೋಡ್ಬೇಕಾದ್ರೆ ಅವರ ಒಂದು ವಿಶೇಷವಾದಂತ ಒಂದು ಗುಣಗಳನ್ನ ನಮ್ಮಲ್ಲೂ ಕೂಡ ವೃದ್ಧಿಪಡಿಸ್ಕೊಂಡು ನಾವು ಅವ್ರ ಹಾಗೇನೆ ಬಿಂಬಿಸೋದಿದೆಯಲ್ಲ, ಆಗ್ಲೇ ತಂದೆಯ ದೇವ್ರಿಗೂ ಮತ್ತೆ ಯೇಸು ಕ್ರಿಸ್ತರಿಗೂ ಮೆಚ್ಚುಗೆ ಆಗುವಂತದ್ದಾಗಿದೆ. ಇವತ್ತಿನ ಒಂದು ಪಾಠದಲ್ಲಿ ಈಗ ಲೋಕದಲ್ಲೆಲ್ಲಾನು ಕೂಡ ಏನ್ ಮಾಡಿರ್ತಾರೆ ಅಂತಂದ್ರೆ, ನಾವು ಲಾಸ್ಟ್ ಪ್ರೀವಿಯಸ್ ಅಂತಂದ್ರೆ ಸ್ವಲ್ಪ ದಿನ ತಿಂಗಳಲ್ಲಿ ನಾವು ಪ್ರಭುರಾತ್ರಿ ಭೋಜನನ ಆಚರಣೆ ಮಾಡಿದ್ವಿ. ಕೆಲವರೆಲ್ಲರೂ ಕೂಡ ಕ್ರೈಸ್ತರುಗಳು ಈಸ್ಟರ್ನ ಆಚರಣೆ ಮಾಡಿದ್ರು. ಈ ಒಂದು ಭಾಗದ ಒಂದು ವಿಶೇಷವಾದಂತಹ ಪಾಠನು ಕೂಡ ಈ ಒಂದು ದಿನದಲ್ಲಿ ನಾವು ನೋಡ್ತಾ ಇದ್ವಿ. ನೋಡಿ, ಈಸ್ಟರ್ ಅಂದ್ರೆ ಏನು? ಸೊ ಯೇಸು ಕ್ರಿಸ್ತರು ಹುಟ್ಟಿದ್ದು ಅಂತ ಅನ್ಬಿಟ್ಟು ನಾವು ನೋಡ್ತೀವಿ. ಸೊ ಇದು ಯಾವಾಗ್ಲೂ ಭಾನುವಾರನೇ ಬಂದ್ಬಿಡುತ್ತಾ ಅನ್ನೋದೇ ಒಂದು ಎಲ್ಲರಿಗೂ ಪ್ರಶ್ನೆ. ಎಷ್ಟು ಹೆಚ್ಚು ಕಮ್ಮಿ ಯೇಸು ಕ್ರಿಸ್ತರು ಈ ಒಂದು ಭೂಲೋಕನ ತೆಸಿ 2000 ವರ್ಷ ಆಗಿದೆ ಪ್ರಿಯರೇ. ಈ 2000 ವರ್ಷಗಳಲ್ಲೂ ಕೂಡ ಬರೀ ಈಸ್ಟರ್, ಯೇಸು ಸ್ವಾಮಿ ರಿಸರೆಕ್ಷನ್ ಆಗಿದೆಲ್ಲ ಬರೀ ಭಾನುವಾರಕ್ಕೆ ಬಂದು ಬೀಳುತ್ತಾ ಅಂದ್ರೆ ಇಲ್ಲ ರೀ. ಉದಾಹರಣೆ ನಾವು ನೋಡೋದಾದ್ರೆ, ಈಗ ನಾವು ಹೆಚ್ಚು ಕಮ್ಮಿ ನಾವು ನೋಡ್ಬೇಕಾದ್ರೆ ವರ್ಷಕ್ಕೆ 365 ದಿನಗಳಿದೆ, 7 ವಾರಗಳಿದೆ, ಮತ್ತೆ 12 ತಿಂಗಳಿದೆ ಪ್ರಿಯರೇ. 52 ವಾರಗಳಿದೆ, 7 ದಿನಗಳಿದೆ, 12 ತಿಂಗಳಿದೆ. ಇದರಲ್ಲಿ ವಾರಗಳ ಒಂದು ಬದಲಾವಣೆ ಆಗೇ ಆಗತ್ತೆ. ಯೇಸು ಕ್ರಿಸ್ತರು ಕರೆಕ್ಟ್ ಆಗಿ ನಾವು ಬಿಬ್ಲಿಕಲ್ ಆರ್ಡರ್ ಪ್ರಕಾರ ನಾವು ನೋಡೋದೇ ಇದ್ರೆ, ಅವರ ಒಂದು ರಿಸರೆಕ್ಷನ್ ಆಗ್ಲಿ, ಅವರ ಒಂದು ಮರಣನೇ ಆಗ್ಲಿ, ವಾರದಲ್ಲಿ ಬದಲಾವಣೆಗಳಾಗತ್ತೆ ಪ್ರಿಯರೇ. ಆದ್ರೆ ನಮಗೆ ಪಸ್ಕಾ ಒಂದು ಹಬ್ಬ ಇದೆಯಲ್ಲ, ಅದು ಪರ್ಫೆಕ್ಟ್ ಆಗಿ ನಮ್ಮ ಸಹೋದರಗಳು ಒಂದು ಕ್ಯಾಲ್ಕುಲೇಷನ್ ಪ್ರಕಾರ, ಒಂದು ಗಣಗಣಿತ ಪ್ರಕಾರವಾಗಿ ನಮ್ಗೊಂದು ಚಾರ್ಟ್ನ ಕೊಟ್ಬಿಟ್ಟಿದ್ದಾರೆ. ಅದು ಪರ್ಫೆಕ್ಟ್ ಆಗಿದೆ. ಅದ್ರ ಪ್ರಕಾರನೇ ನಾವು ಪಸ್ಕಾ ಆಚರಣೆ ಆಗಿದ್ ನೆಕ್ಸ್ಟ್ ಡೇ ಯೇಸು ಕ್ರಿಸ್ತರು ಮರಣನ ಅನುಭವಿಸ್ತಾರೆ. ಅದಾಗಿದ್ದು 3 ದಿನಗಳಾದ ನಂತರನೇ ಯೇಸು ಕ್ರಿಸ್ತರು ರಿಸರೆಕ್ಷನ್ ಆಗ್ತಾರೆ. ಈ ಒಂದು ವಿಶೇಷವಾದಂತ ಒಂದು ಅವಕಾಶನ ನಮಗೆ ತಿಳಿಸಿದ್ದಾರೆ. ಇದನ್ನ ನಾವು ತಿಳ್ಕೊಂಡಿದೀವಿ. ಇದು ಬೇಸಿಕ್ ಕ್ಲಾಸಸ್ ಅಲ್ಲಿ ನಿಮ್ಗೆಲ್ಲರಿಗೂ ಕೂಡ ಅರ್ಥ ಆಗಿದೆ. ಆದ್ರೆ ಮುಂದೊಂದು ದಿನ ಪ್ರಿಯ ಸಹೋದರ ಮತ್ತು ಸಹೋದರರೇ, 1000 ವರ್ಷದ ಆಳ್ವಿಕೆಯ ಕಾಲದಲ್ಲಿ ಖಂಡಿತವಾಗ್ಲೂ ಈ ಒಂದು ರಹಸ್ಯ ಇದೆಯಲ್ಲ, ಇದು ವಿಶೇಷವಾದಂತ ಒಂದು ಒಳಗುಟ್ಟು. ಇದು ಪ್ರತಿಯೊಬ್ಬರಿಗೂ ಕೂಡ ಅರ್ಥ ಆಗತ್ತೆ. ಪುನರುತ್ಥಾನ ಆಗಿ ಬರೋರ್ಗೆ ಎಲ್ರು ಕೂಡ ಅರ್ಥ ಆಗಿ ಎಲ್ರಿಗೂ ಕೂಡ ಈ ಒಂದು ಜ್ಞಾನನ ದೇವರು ಕೊಡ್ತಾರಂತೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಈ ಒಂದು ಪಾಠನ ಎಲ್ರಿಗೂ ಹೇಳ್ಕೊಡ್ತಾರಂತೆ ಪ್ರಿಯರೇ. ನೋಡಿ, ಇದು ನಿಜವಾಗ್ಲೂ ಒಂದು ವಿಶೇಷವಾದಂತ ಪಾಠನ. ಅಂದ್ರೆ ನಾವು ಫಸ್ಟ್ ಟೈಮ್ ಕೇಳಿದಾಗ ನಮ್ಗೆಲ್ಲ ಯಾವ ತರ ಒಂದು ಫೀಲಿಂಗ್ ಆಗಿರುತ್ತೋ ಅದೇ ಫೀಲಿಂಗ್ಸ್ ಇಡೀ ಲೋಕದಲ್ಲಿ ಎಲ್ರಿಗೂ ಕೂಡ ರಿಸರೆಕ್ಷನ್ ಆಗಿ ಬಂದಾಗ, ಈ ಒಂದು ಸತ್ಯನ ಅರ್ಥಕೊಂಡಾಗ ಅವ್ರಿಗೂ ಕೂಡ ಒಂದು ಸಂತೋಷ ಸಿಗೋದು ಸಾಧ್ಯತೆ ಹೆಚ್ಚಾಗಿದೆ. ನೆಕ್ಸ್ಟ್ ಪ್ಯಾರಾ ರೀಡ್ ಮಾಡೋಣ. ನೆಕ್ಸ್ಟ್ ಪ್ಯಾರಾ ನವಿತಾ ಸಿಸ್ಟರ್ ರೀಡ್ ಮಾಡ್ತೀರಾ? ಜಗತ್ತಿಗಾಗಿ ಆ ಅಮೂಲ್ಯ ರಕ್ತದ ಮೂಲಕ ಪಡಕೊಂಡ ಜೀವದ ಹಕ್ಕುಗಳು. ಈ ದೃಷ್ಟಿಯಿಂದ ನಾವು ಅರಿತುಕೊಳ್ಳುವುದೇನೆಂದರೆ, ನಮ್ಮ ಕರ್ತನಾದ ಯೇಸುವು ಮಾನವರಿಗೋಸ್ಕರವಾಗಿ ಸತ್ತು ಆದಾಮನ ಮತ್ತು ಆತನ ಸಂತತಿಯನ್ನು ಪಾಪದ ಶಿಕ್ಷೆಯಾದ ಮರಣದಂಡನೆಯಿಂದ ವಿಮೋಚಿಸಲು ಬಂದಿದ್ದಾಗ್ಯೂ, ಇದರ ಜೊತೆಗೆ ಆತನು ಬೇರೆ 2 ಮುಖ್ಯವಾದ ಕಾರ್ಯಗಳನ್ನು ನಿರ್ವಹಿಸಿದ್ದನು. ಆ ವಿಮೋಚನಾ ಕಾರ್ಯವೇ ಪ್ರಾಮುಖ್ಯವಾದುದಾಗಿತ್ತು. ಇದರಿಂದಲ್ಲದೆ ಯಾವುದೇ ವಿಧವಾದ ಮುಂದಿನ ಜೀವಿತವು ಸಾಧ್ಯವಿರುತ್ತಿರಲಿಲ್ಲ. ಆದುದರಿಂದ ಕಲ್ವಾರಿಯಲ್ಲಿ ಯಜ್ಞಾರ್ಪಣೆಯು ಅಂತ್ಯಗೊಳ್ಳುವವರೆಗೂ ಅನುದಿನವೂ ಜೀವವನ್ನು ಅರ್ಪಿಸುತ್ತಿದ್ದುದನ್ನು ನಮ್ಮ ಕರ್ತನು ನೆರವೇರಿಸಿದ್ದ ಪ್ರಾಮುಖ್ಯವಾದ ಅಥವಾ ಆಸ್ತಿವಾರದಂತಿರುವ ಕಾರ್ಯವೆಂದು ಹೆಸರಿಸಬಹುದು. ಇವರಿಂದಲ್ಲದೆ ಬೇರೆ ಯಾವುದರಿಂದಲೂ ಪ್ರಯೋಜನವಾಗುತ್ತಿರಲಿಲ್ಲ. ಆದರೆ ಈ ಆಸ್ತಿವಾರದ ಆಧಾರದಿಂದಲೇ ಇತರ 2 ಕಾರ್ಯಗಳು ಮುಂದೆ ಸಾಗಲು ಸಾಧ್ಯವಾಗಿತ್ತು. ನಮ್ಮ ಕರ್ತನು ಸುವಾರ್ತೆಯ ಮೂಲಕವಾಗಿ ಜೀವ ಮತ್ತು ನಿರ್ಲಯತ್ವಗಳನ್ನು ಪ್ರಕಾಶಕ್ಕೆ ತಂದನೆಂದು ಅಪೊಸ್ತಲನು ಪ್ರಕಟ ಮಾಡಿ ಹೇಳಿರುವನು. ಅಂದರೆ ನಿತ್ಯ ಜೀವದ ವಿಷಯವಾಗಿ ಯಾವುದೇ ಸ್ಪಷ್ಟವಾದ ಹಾಗೂ ನಿರ್ದಿಷ್ಟವಾದ ನಿರೀಕ್ಷೆಯನ್ನು ಯಾರಿಗೂ, ಅಂದರೆ ಯಹೂದ್ಯರಿಗೂ ಸಹ ಹಿಂದೆಂದೂ ನೀಡಿರಲಿಲ್ಲವೆಂಬುದು ಇದರ ಅರ್ಥ.
ಬೇರೆ ಜನಾಂಗಗಳು ದೇವರನ್ನು ಹೊಂದಿದವರಾಗಿರದೆ ಯಾವ ನಿರೀಕ್ಷೆಯೂ ಇಲ್ಲದಿರುವಾಗ ಯಹೂದ್ಯರು ಪುನರುತ್ಥಾನದ ವಿಷಯವಾದ ನಿರೀಕ್ಷೆಯನ್ನು ಪಡೆಯಲು ಸಾಕಷ್ಟು ದೈವಿಕವಾದ ಪ್ರಕಟಣೆಗಳನ್ನು ಹೊಂದಿದ್ದರು. ಆದರೂ ಇದರ ಮೂಲತತ್ವವನ್ನು, ಅಂದರೆ ದೇವರು ನೀತಿವಂತನಾಗಿದ್ದು ತಾನು ನ್ಯಾಯವಾಗಿ ಮರಣದಂಡನೆಗೆ ಒಳಪಡಿಸಿದವರನ್ನು ವಿಮೋಚಿಸಲು ಆತನಿಗೆ ಹೇಗೆ ಸಾಧ್ಯ ಎಂಬ ವಿಚಾರವನ್ನು ಅರಿಯಲು ಸಾಧ್ಯವಾಗಲಿಲ್ಲ, ಏಕೆಂದರೆ ಅದನ್ನು ತಿಳಿಸಲು ಅದು ತಕ್ಕ ಸಮಯವಾಗಿರಲಿಲ್ಲ. ಆದುದರಿಂದ ಅಲ್ಲಿಯವರೆಗೂ ಅದನ್ನು ಪ್ರಕಟ ಮಾಡಿರಲಿಲ್ಲ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ನೋಡಿ, ಜಗತ್ತಿಗೆ ಯೇಸು ಕ್ರಿಸ್ತರ ಒಂದು ರಕ್ತದ ಒಂದು ಪ್ರಾರಿಟಿ, ಅಂದ್ರೆ ಯೇಸು ಕ್ರಿಸ್ತರ ಒಂದು ರಕ್ತ ಇದೆಯಲ್ಲ, ಅದರ ಒಂದು ಮೌಲ್ಯ ಜನರಿಗೀಗ ಗೊತ್ತಾ ಅಂತಂದ್ರೆ ಖಂಡಿತವಾಗ್ಲೂ ಗೊತ್ತಿಲ್ಲ ಪ್ರಿಯರೇ. ಜನರಿಗೆಲ್ಲ ಏನ್ ಅನ್ಕೊಂಡಿದ್ದಾರೆ ಅಂದ್ರೆ, ಒಬ್ರು ಪಾಪ ರಹಿತವಾದಂತ ಒಬ್ಬ ಮನುಷ್ಯ ಭೂಲೋಕಕ್ಕೆ ಬಂದು ಅವರ ಜನಾಂಗನೇ ಅವ್ರನ್ನ ಹೊಡೆದು ಅವ್ರನ್ನ ಮರಣ ದಂಡನೆಗೆ ಹಾಕ್ಬಿಟ್ರು ಅಂತ ಅನ್ಕೊಂಡಿದ್ದಾರೆ ಪ್ರಿಯರೇ. ಈ ಒಂದು ದೃಷ್ಟಿಲೇ ಎಲ್ರು ಕೂಡ ಇದ್ದಾರೆ. ಆದ್ರೆ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತರು, ನಮ್ ರಕ್ಷಕರು, ಇಡೀ ಆದಾಮನ ಒಂದು ಪಾಪನ ನಿವಾರಣೆ ಮಾಡೋದಕ್ಕೋಸ್ಕರ ತನ್ನಲ್ಲಿದ್ದಂತ ಒಂದು ಅಮೂಲ್ಯವಾದಂತ ಒಂದು ಏನು ಅಂತಂದ್ರೆ ರಕ್ತ ರೀ. ಮನುಷ್ಯನಾಗಿದ್ದಾಗ ಮನುಷ್ಯನಿಗೆ ಬೇಕಾಗಿರೋದು ಮುಖ್ಯವಾದಂತ ಒಂದು ವಸ್ತುನೇ ಏನಂತಂದ್ರೆ ರಕ್ತ ಪ್ರಿಯರೇ. ದೇಹದಲ್ಲಿ ರಕ್ತ ಇಲ್ಲ ಅಂದ್ರೆ ಎಷ್ಟು ಕಷ್ಟ ಅನುಭವಿಸ್ಬೇಕಾಗಿರುತ್ತೆ. ಸಣ್ಣ ಸಣ್ಣ ಪ್ರಮಾಣದಲ್ಲಿ ನಾನು ನಿಮ್ಗೆ ಹೇಳ್ತಾ ಇರೋದು, ಇಡೀ ದೇಹದಲ್ಲೇ ರಕ್ತನೇ ಇಲ್ದಿರೋ ಮಟ್ಟಿಗೆ ಯೇಸು ಕ್ರಿಸ್ತರು ಶ್ರಮೆನ ಅನುಭವಿಸಿ ನಮಗಾಗಿ, ನಿಮಗಾಗಿ, ನಿಮಗೋಸ್ಕರ ಅವರು ಶಿಲುಬೆ ಮರಣನ ಅನುಭವಿಸಿದ್ರು ಪ್ರಿಯರೇ. ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ಈ ಒಂದು ವಿಮೋಚನೆ ಕಾರ್ಯ ಈ ಒಂದು ಜಗತ್ತಿಗೆ ಬೇಕಾಗಿತ್ತ ಅಂತಂದ್ರೆ ಖಂಡಿತವಾಗ್ಲೂ ಬೇಕಾಗಿತ್ತು. ಇಡೀ ಜಗತ್ತು ಆ ಒಂದು ರಕ್ತದ ಬೆಲೆನ ಗೊತ್ತಾಗ್ಲಿ, ತಿಳ್ಕೊಳ್ಳಿ, ಅವ್ರಿಗೆ ಅನುದಿನವೂ ಅವರು ಜೀವಿಸ್ಬೇಕಾದ್ರೂ ಕೂಡ ಆ ಒಂದು ಕೃಪೆ, ಯೇಸು ಕ್ರಿಸ್ತರ ಒಂದು ಕೃಪೆ, ಆ ಒಂದು ರಕ್ತದ ಮುಖಾಂತರ ಅವ್ರಿಗೆ ಪರಿಶುದ್ಧರು ಅಂತ ಅನ್ನಿಸ್ಕೊಳ್ಳುವಂತ ಒಂದು ಸೌಭಾಗ್ಯ, ನಂಬಿಕೆ ಮುಖಾಂತರ ಆ ಒಂದು ಪರಲೋಕದ ಒಂದು ಕರಿವಿಕೆ, ಈ ಒಂದು ಸೌಭಾಗ್ಯನ ಯೇಸು ಕ್ರಿಸ್ತರು ನಮಗಾಗಿ, ನಿಮಗೆಲ್ಲರಿಗೋಸ್ಕರ ಮಾಡಿರುವಂತ ಒಂದು ವಿಶೇಷವಾದಂತ ಒಂದು ವಿಚಾರನ ನಾವು ನೀವು ತಿಳ್ಕೊಂಡಿದೀವಿ. ಮುಂದೊಂದು ದಿನ ಪ್ರಿಯ ಸಹೋದರ ಮತ್ತು ಸಹೋದರ, ಖಂಡಿತವಾಗ್ಲು ಇಡೀ ಲೋಕಕ್ಕೆ ಎಲ್ರಿಗೂ ಕೂಡ ಗೊತ್ತಾಗುತ್ತೆ ಅನ್ಬಿಟ್ಟೇನೆ ಸಹೋದರಂತ ರಜಲ್ ಬ್ರದರು ಸ್ಪಷ್ಟಪೂರ್ವಕವಾಗಿ ಹೇಳ್ತಾ ಇದಾರೆ. ಈ ಒಂದು ಮಹತ್ವ ಯಹೂದಿಗಳಿಗೆ ಗೊತ್ತಿತ್ತಾ, ಅನ್ಯರು ಗೊತ್ತಿತ್ತಾ ಅಂತಂದ್ರೆ ಯಹೂದಿಗಳಿಗೆ ತಿಳುವಳಿಕೆನೆ ಇರ್ಲಿಲ್ಲ ರೀ. ಯಹೂದಿಗಳೆಲ್ರೂ ಕೂಡ ಈ ಒಂದು ವಿಶೇಷವಾದಂತ ಒಂದು ವರ್ತನೆಯಿಂದ, ಅಂದ್ರೆ ಏನಂತಂದ್ರೆ ಅವರಲ್ಲೇ ಇದ್ದಂತ ಒಂದು ಮೊಂಡತನದಿಂದ ಆ ಒಂದು ರಕ್ತದ ಒಂದು ಪ್ರಾಮುಖ್ಯತೆನ ತಿಳ್ಕೊಳ್ಳಿಲ್ಲ. ಅವರೆಲ್ಲ ಏನ್ ಅನ್ಕೋಬಿಟ್ರು ಅಂತಂದ್ರೆ, ಈಗ ಉದಾಹರಣೆ, ಜಸ್ಟ್ ಎಕ್ಸಾಂಪಲ್ ಪ್ರಿಯರೇ, ಈಗ ನೋಡಿ, ನಾವೆಲ್ಲ ಮಕ್ಕಳು ಅನ್ಕೊಳ್ಳಿ, ನಮ್ಮ ಒಂದು ತಂದೆ ತಾಯಂದಿರೆಲ್ಲ ಒಂದ್ ಒಳ್ಳೆ ಆಸ್ತಿ ಅಂತಸ್ತು ಮಾಡಿಟ್ಟಿದ್ರೆ ನಮ್ಗೆ ಆ ಒಂದು ಮೌಲ್ಯತೆ ಇರುತ್ತಾ, ಗೊತ್ತಿರುತ್ತಾ? ಹಣಕಾಸಿನ ಒಂದು ವ್ಯಾಲ್ಯೂನೆಸ್ ನಮ್ಮ ಮಕ್ಳಿಗೆ ಗೊತ್ತಾಗುತ್ತಾ ಅಂದ್ರೆ ಇಲ್ಲ ರೀ, ಗೊತ್ತಾಗಲ್ಲ. ಅದೇ ಮಕ್ಕಳು ದುಡ್ದು ಆ ಒಂದು ಹಂತಕ್ಕೆ ಬಂದು ಆ ಒಂದು ಸ್ಥಾನದಲ್ಲಿ ನಿಂತ್ಕೊಂಡಾಗ ಅವ್ರಿಗೊಂದು ಗೊತ್ತಾಗುತ್ತೆ, ಒಂದು ನಾಲೆಜಬಲ್ ಆಗಿರುತ್ತೆ, ಲೋಕದಲ್ಲಿ ಯಾವ ರೀತಿ ಜೀವಿಸ್ಬೇಕು, ಎಷ್ಟು ಕಷ್ಟ ಇದೆ ದುಡಿಯೋದು. ಆ ತರ ಪ್ರಿಯರೇ, ಈ ಯಹೂದಿಗಳೆಲ್ಲರೂ ಕೂಡ ಯಾವ ಒಂದು ಮನೋಭಾವದಲ್ಲಿ ಇದ್ರು ಅಂತಂದ್ರೆ, ನಮ್ಮ ಮೂಲ ತಂದೆ ಯಾರು? ಅಬ್ರಹಾಂ. ಅವ್ರ ಮಕ್ಕಳು ನಾವು, ದೇವ್ರಿಗೆ ಬೇರೆ ಆಪ್ಷನ್ನೇ ಇಲ್ಲ, ನಮ್ಮನ್ನ ಬಿಟ್ರೆ ಬೇರೆಯವ್ರು ಇನ್ಯಾರನ್ನೂ ಕೂಡ ಕರ್ಕೊಳಕ್ ಸಾಧ್ಯನೇ ಇಲ್ಲ ಅನ್ನೋ ಒಂದು ಮೊಂಡತನ ಅವರಲ್ಲಿ ಇತ್ತು. ನಮ್ಮಿಂದನೇ ಇಡೀ ಲೋಕಕ್ಕೆ ರಕ್ಷಣೆ ಸಿಗಕ್ ಸಾಧ್ಯ, ನಾವೇ ಆ ಒಂದು ಚಿಕ್ಕ ಹಿಂಡ್ಗೋದಕ್ಕೆ ಮುಖ್ಯವಾಗಿರುವಂತ ವ್ಯಕ್ತಿಗಳು. ನಾವು ದೇವರ ಒಂದು ಆಜ್ಞೆಗಳನ್ನ ಖಂಡಿತವಾಗಿ ನಾವು ನೆರವೇರಿಸ್ಬೇಕು. ಅದು ಕಷ್ಟಕರವಾಗಿ ಇರ್ಲಿ, ಅದು ಅರ್ಥಭರಿತವಾಗಿ ಇಲ್ದೆ ಹೋದ್ರು ಪರವಾಗಿಲ್ಲ, ಇದನ್ನ ಹಿಂಗೆ ಮಾಡ್ಬೇಕು ಅಂತಂದ ಪರ್ಫೆಕ್ಟ್ ಆಗಿರ್ಬೇಕು ಅನ್ನೋ ಒಂದು ಮೊಂಡತನದಿಂದ ಯಹೂದಿಗಳು ಇಡೀ ದೇವರ ಒಂದು ಯೋಜನೆಯನ್ನೇ ಅರ್ಥ ಮಾಡ್ಕೊಳ್ದೆ, ಅರ್ಥ ಪಡಿಸ್ದೇನೆ ಕಂಪ್ಲೀಟ್ ಆಗಿ ಅವರು ನಾಶನ ಮಾಡ್ಕೊಂಡ್ರು ರೀ. ಇದೇ ತರ ಅನ್ಯರಲ್ಲೂ ಕೂಡ ಆ ಒಂದು ಮನೋಭಾವ ಇತ್ತು. ಬಟ್ ಪ್ರಿಯರೇ, ಆ ಒಂದು ಮನೋಭಾವನ ತೆಗೆದಾಕಿ ಯೇಸು ಕ್ರಿಸ್ತರು ಬಂದು ಏನ್ ಮಾಡಿದ್ರು ಅಂತಂದ್ರೆ, ಸಂಪೂರ್ಣವಾಗಿ ನಾಡೆಣ್ಣೆ ಮರಕ್ಕೆ ಒಜ್ಜೂಡನೆ ಮಾಡಿ ಇಡೀ ನಾಡೆಣ್ಣೆ ಮರದಲ್ಲಿ ಬರುವಂತ ಒಂದು ಫಲಗಳನ್ನ ನಮ್ಮಿಂದ ತೆಗಿತಾ ಇದಾರೆ. ಈಗೆಲ್ಲ ನಾವೆಲ್ಲ ಕಾಡೆಣ್ಣೆ ಮರಗಳರಿ. ಯೇಸು ಕ್ರಿಸ್ತ ನಮ್ಮಕ್ಕಿಂತ ಮುಂಚೆ ನಾವೆಲ್ಲ ಕಾಡೆಣ್ಣೆ ಮರದ ಗುಣಗಳಿದ್ವಿ. ನಮ್ಗೆ ಆ ಒಂದು ಫಲಗಳ ಬಗ್ಗೆ, 9 ಫಲಗಳಿದೆಯಲ್ಲ, ಆ ಒಂದು ಫಲಗಳ ಬಗ್ಗೆ ನಮ್ಗೆ ಏನೂ ಅರಿವೇ ಇರ್ಲಿಲ್ಲ. 9 ಫಲಗಳು, ಪ್ರೀತಿ, ದಯೆ, ಶಾಮೆ, ದಮೆ, ಇಂಥವುಗಳು ಇವೆಲ್ಲರ ಬಗ್ಗೆ ಒಂದು ಅರಿವೇ ಇರ್ಲಿಲ್ಲ.
ಅನುಭವಿಸೇ ಇರಲ್ಲ. ಆದ್ರೆ ಈಗ ನಾವು ನಾಡೆಣ್ಣೆ ಮರವಾಗಿ ಮಾರ್ಪಾಟಾಗಿ ಅದರಲ್ಲಿ ನಮ್ಮ ವಾಕ್ಯಗಳಿಂದ ಪೋಷಿಸಿ ಬಲಪಡಿಸಿ ನಮ್ಮನ್ನ ಈ ಒಂದು ದೈವಿಕವಾದಂತ ಒಂದು ಯೋಜನೆಗೆ ದೇವರು ನಮ್ಮನ್ನ ಕರೆತಂದಿರ್ಬೇಕಾದ್ರೆ ನಾವು ಮರಣ ಹೊಂದಿದ್ರು ಕೂಡ ಯೇಸು ಕ್ರಿಸ್ತ ರಕ್ತದ ಮುಖಾಂತರ ನಾವು ಆ ಒಂದು ವಿಶೇಷವಾದಂತ ಒಂದು ಅಮರತ್ವ ಪದವಿಗೆ ಹೋಗ್ತೀವಿ ಅನ್ನೋ ಒಂದು ನಂಬಿಕೆ ನಮ್ಮಲ್ಲಿ ಇರ್ಬೇಕು ಪ್ರಿಯರೇ. ಆಗಿರೋದ್ರಿಂದ ನಾವು ಈ ಒಂದು ನಂಬಿಕೆಯಲ್ಲಿ ದೃಢವಾಗಿರೋಣ. ಈ ಒಂದು ಸತ್ಯದಲ್ಲಿ ನಾವು ಹೇರಳವಾಗಿ ದೇವರ ಒಂದು ವಿಶ್ವಾಸದಲ್ಲಿ ನಡೆಯುವಂತವರಾಗಿರೋಣ ಪ್ರಿಯರೇ. ನೆಕ್ಸ್ಟ್ ಪ್ಯಾರದಲ್ಲಿ ಇನ್ನೂ ಅದ್ಭುತವಾಗಿ ನಮ್ಗೆ ಹೇಳ್ತಾರೆ, ಓದೋಣ ನೆಕ್ಸ್ಟ್ ಪ್ಯಾರ. ಕೇಳುವ ಕಿವಿ ಉಳ್ಳವರಿಗೆ ಯೇಸುವು ತಾನು ಲೋಕಕ್ಕೆ ಬಂದಿರುವುದು ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕಾಗಿ, ತನ್ನ ಪ್ರಾಣವನ್ನು ಈಡು ಕೊಡುವುದಕ್ಕಾಗಿಯೂ ಮಾರ್ಕ 10:45 ಎಂಬುದನ್ನು ವಿವರಿಸುವುದರ ಮೂಲಕವಾಗಿ ಜೀವನವನ್ನು ಪ್ರಕಾಶಪಡಿಸಿದನು. ಆತನು ಇನ್ನೂ ಮುಂದುವರಿಯುವುದು, ಸಮಾಧಿಗಳಲ್ಲಿರುವವರೆಲ್ಲರೂ ಆತನ ರಾಜಾಧಿಕಾರಯುತ ಧ್ವನಿಯನ್ನು ಕೇಳಿ ಮರಣ ಎಂಬ ನಿದ್ರೆಯಿಂದ ಎಚ್ಚರವಾಗುವ, ಅಂದರೆ ಸಮಾಧಿ ಎಂಬ ಸೆರೆಮನೆಯಿಂದ ಹೊರಬರುವ ಕಾಲವು ಬರುವುದೆಂದು ವಿಚಾರಿಸಿ ಹೇಳಿದನು. ಆಗಲೂ ಜನರು ನೋವು ಬಾಧೆಗಳು ಮತ್ತು ಸೈತಾನನ ಪ್ರತಿರೋಧಗಳಿಗೆ ಒಳಗಾಗುವುದಲ್ಲಿ ಈ ಬಿಡುಗಡೆಯಿಂದ ಯಾವ ಪ್ರಯೋಜನವಾಗಬಹುದೆಂದು ಆಗ ಅಚ್ಚರಿಪಟ್ಟಿರಬಹುದು. 1000 ವರ್ಷ ಆಳ್ವಿಕೆಯ ಕಾಲದ ವಿಷಯವಾಗಿ ಪ್ರವಾದಿಗಳು ನೀಡಿದ ಸಾಕ್ಷಿಯನ್ನು ನಮ್ಮ ಕರ್ತನ ಸಾಮರ್ಥ್ಯತೆ ಹೇಳಿದನು. ಯಾರು ಕೇಡು ಮಾಡದಿರುವ ಹಾಗೂ ಯಾರು ಹಾಳು ಮಾಡದಿರುವ ಆ ಪವಿತ್ರ ರಾಜ್ಯವು ಎಲ್ಲರೂ ಆಶೀರ್ವದಿಸಲ್ಪಡುವ ಕಾಲವೆಂದು ಆತನು ತಿಳಿಸಿದನು. ತಾನು ನಡೆಸಿದ ಅನೇಕ ಅದ್ಭುತಗಳ ಮೂಲಕವಾಗಿ ಇದು ಹೇಗೆ ಸಾಧ್ಯವಾಗುವುದೆಂಬುದನ್ನು ತೋರಿಸಿಕೊಟ್ಟಿದ್ದನು. ಆತನು ಅನೇಕ ತನ್ನ ಶಿಷ್ಯರಿಗೆ ದೇವರ ರಾಜ್ಯದ ವಿಷಯವಾಗಿ ಉಪದೇಶ ಮಾಡಿ, ಅವರು ಅದಕ್ಕಾಗಿ ಆಶೀರ್ವಾದದ ಅಧಿಕಾರಿಗಳು ಉಂಟಾಗಬೇಕೆಂದು ಅವರು ಪ್ರಾರ್ಥಿಸಬೇಕೆಂಬುದಾಗಿ ಬೋಧಿಸಿದ್ದರು. ಮಾತ್ರವಲ್ಲದೆ ತಾನು ನಡೆಸಿದ್ದ ಅದ್ಭುತಗಳ ಮೂಲಕವಾಗಿ ಆ ರಾಜ್ಯಾಧಿಕಾರವು ಮನುಷ್ಯರೆಲ್ಲರಿಗೂ ವ್ಯಾಪನಗೊಂಡು ಅವರಿಗೆ ಆಶೀರ್ವಾದ ಉಂಟು ಮಾಡಬೇಕೆಂಬುದನ್ನು ನಿರ್ಧರಿಸಿ ತೋರಿಸಿದರು ಎಂಬುದೇ. ಥ್ಯಾಂಕ್ ಯು. ಥ್ಯಾಂಕ್ ಯು. ಪ್ರೀತಿಯ ಸಹೋದರ ಮತ್ತು ಸಹೋದರಿ, ಎಲ್ಲರಿಗೂ ಆಡಿಯೋ ನೀಟಾಗಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದ್ದೇವೆ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಆಡಿಯೋ ನೀಟಾಗಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಬ್ರದರ್. ಮಾರ್ಕ 10ನೇ ಅಧ್ಯಾಯ 45ನೇ ವಚನ ಓದಿ. ಮಾರ್ಕ 10ನೇ ಅಧ್ಯಾಯ 45ನೇ ವಚನ ಓದಿ. ಬ್ರದರ್ ಓದ್ಲಾ? 45ನೇ ವಚನ ಯಾರ ಬಳಿ ಇದೆ ಬೈಬಲ್ ತೆಗೆದು ಓದಿ. ರೇಷ್ಮಾ ಸಿಸ್ಟರ್, ಸರೋಜಾ ಸಿಸ್ಟರ್, ಓದಿ. ಶಾಂತಮ್ಮ ಸಿಸ್ಟರ್. ಮನುಷ್ಯ ಕುಮಾರನು ಸಹ ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನು ಈಡು ಕೊಡುವುದಕ್ಕೂ ಬಂದನು ಎಂದು ಹೇಳಿದನು. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ನಮ್ಮ ರಕ್ಷಕರು ನಮ್ಗೊಂದು ಒಳ್ಳೆ ಕಿವಿ ಮಾತನ್ನ ಹೇಳ್ತಾ ಇದ್ದಾರೆ. ಲೋಕದಲ್ಲಿರೋರ್ಗೆಲ್ರಿಗೂ ಕೂಡ ಅನ್ವಯ ಆಗುವಂತ ಒಂದು ಮಾತು ಪ್ರಿಯರೇ. ಅಂದ್ರೆ ಯಾರಿಗೆ? ಲೋಕದಲ್ಲೇನೆ ವ್ಯತ್ಯಾಸವಾಗಿ ಆ ಚಿಕ್ಕ ಹಿಂಡಿಗೆ ಓಟಕ್ಕೆ ಓಡೋದಕ್ಕೋಸ್ಕರ ಸಿದ್ಧರಾಗಿರುವಂತ ಮಕ್ಕಳು, ಮಹಾಸಮೂಹಕ್ಕೆ ಹೋಗುವಂತ ವಿಶೇಷವಾದಂತ ಮಕ್ಕಳು, ಅವ್ರಿಗೆ ಹೇಳ್ತಿರೋ ಒಂದು ಮಾತೇನು ಗೊತ್ತಾ ಪ್ರಿಯರೇ? ನಾವು ಸೇವೆ ಮಾಡಿಸ್ಕೊಳ್ಳೋದಕ್ಕೋಸ್ಕರ ಬರಬಾರ್ದಂತೆ, ಸೇವೆ ಮಾಡುವುದಕ್ಕೋಸ್ಕರ ಮತ್ತೆ ಅನೇಕರನ್ನ ಬಿಡುಗಡೆಗೊಳಿಸೋದು. ಅಂದ್ರೆ ಏನು?
ಒಂದು ಪ್ರಾಣನ ಯೇಸು ಕ್ರಿಸ್ತನ ರಕ್ತದ ಮುಖಾಂತರ ಈಡಾಗಿದೆ ಅನ್ನೋ ಒಂದು ವಿಶೇಷವಾದಂತ ಒಂದು ವಿಚಾರನ ತಿಳಿಸುವಂತ ಒಂದು ಮನೋವಾರ್ತೆನ ನಮಗೆ ನಿಮಗೆ ಇದನ್ನೇ ಸತ್ಯನ ಸತ್ಯನ ಹೇಳೋದು. ಪ್ರಿಯ ಸಹೋದರ ಮತ್ತು ಸಹೋದರಿ, ಈ ಒಂದು ಜವಾಬ್ದಾರಿ ರಾಯಭಾರಿಗಳಾಗಿರುವಂತ ನಮ್ದಿವಾ? ಖಂಡಿತವಾಗ್ಲೂ ನಮ್ಮಲ್ಲಿ ರಿಸಲ್ಟ್ ಕಮ್ಮಿ ಇದೆ. ಆದ್ರೆ ಅವಕಾಶ ಸಿಕ್ಕಿದಾಗ, ಪ್ರಿಯ ಸಹೋದರ ಮತ್ತು ಸಹೋದರರ, ಅವಕಾಶ ಸಿಕ್ಕಿದಾಗ, ಅದು ಯಾವಾಗ ಸಿಗತ್ತೆ ಅಂತ ಹೇಳಕ್ಕಾಗಲ್ಲ. ಅದು ಈಗ್ಲೇ ಸಿಗ್ಬೋದು, ಸ್ವಲ್ಪ ದಿನದಲ್ಲೇ ಸಿಗ್ಬೋದು. ಅವಕಾಶ ಸಿಗದ ತಕ್ಷಣನೇ ನೀವು ದೇವ್ರ ಕೆಲಸ ಮಾಡೋದಕ್ಕೆ ರೆಡಿ ಆಗಿರ್ಬೇಕು ಪ್ರಿಯರೇ. ಏನ್ ಬರೀ ಸುವಾರ್ತೆ ಕೆಲಸ, ಬರೀ ದೇವ್ರ ಬಗ್ಗೆ ಹೇಳೋದಲ್ಲ ರೀ. ಒಂದು ಸಭೆಯ ಒಂದು ಕೆಲಸ ಮಾಡೋದು, ಸಭೆಯಲ್ಲಿ ಏನಾದ್ರು ಒಂದು ವಿಚಾರಗಳನ್ನ ನಡೆಸೋದು, ಆಮೇಲೆ ದೇವ್ರಿಗೋಸ್ಕರ ಒಂದು ತ್ಯಾಗ ಮಾಡೋದು, ಏನಾದ್ರು ಕೊಡೋದು, ದೇವ್ರ ಕೆಲ್ಸಕ್ಕೋಸ್ಕರ ರೀ ಸಹೋದರಗಳನ್ನ. ಆಮೇಲೆ ಸಹೋದರ ಪ್ರೀತಿನ ಸಂಪಾದಿಸ್ಕೊಳ್ಳೋದು, ಈ ಒಂದು ವಿಚಾರದಲ್ಲಿ ನಾವು ಮುನ್ನುಗ್ಗಿ ಹೋಗೋದಕ್ಕೆ ಸಿದ್ಧವಾಗಿರ್ಬೇಕು ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಈ ಒಂದು ವಿಚಾರನ ನಮ್ಗೀಗ ಹೇಳ್ಕೊಡ್ತಾ ಇದಾರೆ, ನಮ್ಗೀಗ ತಿಳಿಸ್ತಾ ಇದಾರೆ. ನಾವೀಗ ಕಲಿತಾ ಇದೀವಿ, ಎಡವಿ ಬೀಳ್ತಾ ಇದೀವಿ, ಮತ್ತೆ ಕಲಿತಾ ಇದೀವಿ, ಎಡವಿ ಬಿದ್ದಿ ಮುಂದೆ ಮುಂದೆ ನಡ್ಕೊಂಡು ಹೋಗ್ತಾ ಇದೀವಿ. ಇದೇ ಸಹೋದರ ಬ್ರದರ್ ಹೇಳ್ತಾ ಇರೋದು. ಮುಂದೊಂದು ದಿನ 1000 ವರ್ಷದ ಆಳ್ವಿಕೆಯ ಕಾಲದಲ್ಲಿ ಈ ಒಂದು ಮ್ಯಾಟರ್ನೇ ಪ್ರಿಯರೇ, ಈ ಒಂದು ಸಬ್ಜೆಕ್ಟ್ ಅನ್ನೇ ಇಡೀ ಲೋಕ ಜನರಿಗೆ ನಮ್ಮ ಮುಖಾಂತರ ಅವ್ರಿಗೆ ತಿಳಿಸ್ತಾರೆ, ಹೇಳ್ಕೊಡ್ತಾರೆ ಪ್ರಿಯರೇ. ಇದು ಖಂಡಿತವಾಗ್ಲೂ ಮುಖ್ಯವಾದಂತ ಒಂದು ಬೇಸಿಕ್ ಫೌಂಡೇಶನ್ ಪ್ರಿಯರೇ. ಪ್ರತಿಯೊಬ್ಬ ಒಂದು ಸಹೋದರಿಯರಲ್ಲೂ ಕೂಡ ನಾವು ಈ ಒಂದು ತ್ಯಾಗ ಯೇಸು ಕ್ರಿಸ್ತರು ಈಡ್ಕೊಂಡು ಈ ಒಂದು ವಿಚಾರದಲ್ಲಿ ನಾವು ನಡ್ಕೊಂಡು ಆ ಒಂದು ರಾಜ್ಯದಲ್ಲಿ ವಿಶೇಷವಾಗಿ ಎಲ್ರಿಗೂ ಕೂಡ ತಿಳಿಸಿ ಹೇಳುವಂತ ಒಂದು ವಿಶೇಷವಾದಂತ ಸೌಭಾಗ್ಯ ನಮಗೂ ಕೊಟ್ಟಿದ್ದಾರೆ. ಅದನ್ನ ನಾವು ಮಾಡ್ಬೇಕು. ಆ ರಾಜ್ಯದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಆಶೀರ್ವಾದ ಉಂಟಾಗೋ ತರ ನಾವು ನಿದರ್ಶನ ತೋರಿಸ್ಬೇಕಂತೆ. ನೆಕ್ಸ್ಟ್ ಪ್ಯಾರಾ ರೀಡ್ ಮಾಡೋಣ. ನೆಕ್ಸ್ಟ್ ಪ್ಯಾರಾ, ಸರೋಜಾ ಸಿಸ್ಟರ್, ಇನ್ಯಾರಿದೆ? ಸಿಸ್ಟರ್ ಸರೋಜಾ ಸಿಸ್ಟರ್, ಕ್ಷಮಿಸಿ. ಇಲ್ಲ ಬ್ರದರ್, ನನ್ನ ಹತ್ರ. ರೈಟ್ ಸಿಸ್ಟರ್, ರೈಟ್. ದಿವ್ಯಾ ಸಿಸ್ಟರ್, ಟ್ರಾವೆಲ್ ಮಾಡಿದ್ದೀನಿ, ಆಗಲ್ಲ ಬ್ರದರ್. ಓಕೆ ಓಕೆ ಸಿಸ್ಟರ್, ಓಕೆ. ನವಿತಾ ಸಿಸ್ಟರ್ ಕಂಟಿನ್ಯೂ ಮಾಡ್ತೀರಾ? ಓಕೆ ಮೇಡಮ್. ಆತನು ಎಲ್ಲಾ ಬಗೆಯ ವ್ಯಾಧಿಗಳನ್ನು ಗುಣಪಡಿಸಿದ್ದನು ಮತ್ತು ದೆವ್ವಗಳನ್ನು ಹೊರಡಿಸಿದ್ದನು. ಅಲ್ಲದೆ ಹೀಗೆ ದೇವರ ನಿಗದಿತ ಕಾಲದಲ್ಲಿ ಆತನು ಒಬ್ಬ ದಿವ್ಯ ವೈದ್ಯನಾಗಿ ಸೈತಾನನನ್ನು ಮತ್ತು ಬಿದ್ದು ಹೋದ ಆತನ ದೂತರನ್ನು ಮಾನವ ಕುಲಕ್ಕೆ ಯಾವ ಕೆಡುಕನ್ನು ಮಾಡದಂತೆ ಅವರನ್ನು ಸಂಪೂರ್ಣವಾಗಿ ನಿರ್ಬಂಧಿಸುವುದಕ್ಕೆ ಇನ್ನೂ ಹೇರಳವಾದ ಅಧಿಕಾರ ಹೊಂದಿ ಸಜ್ಜಿತನಾಗುವನು. ಆಗ ಬಡವರನ್ನು, ಕುಂಟರನ್ನು, ಕಿವುಡರನ್ನು, ಕುರುಡರನ್ನು, ಮೂಕರನ್ನು ಅವರ ಈಗಿನ ದುರವಸ್ಥೆಯಿಂದ ಮೇಲಕ್ಕೆತ್ತುವನು. ಮತ್ತು ಇದಕ್ಕೂ ಮಿಗಿಲಾಗಿ ತನ್ನ ಈ ಅನುಗ್ರಹವನ್ನು ನಂಬಿಕೆಯಿಂದ ಅಂಗೀಕರಿಸಿದವರನ್ನು ತಾತ್ಕಾಲಿಕವಾಗಿ ಮಾಡಲಾದ ಈ ಬಿಡುಗಡೆಯು ಇನ್ನೂ ಉನ್ನತವಾದ ಆಶೀರ್ವಾದ, ಪರಿಶ್ರಮ, ಸೌಕರ್ಯ, ಸವಲತ್ತು ಇವುಗಳನ್ನು, ಅಂದರೆ ಮನೋನೇತ್ರಗಳು ತೆರೆಯಲ್ಪಡುವುದನ್ನು, ಪಾಪವೆಂಬ ಕುಷ್ಠವನ್ನು ನಿವಾರಿಸುವುದನ್ನು, ಕುಂದಿ ಹೋದ ಬಲವನ್ನು ಮರಳಿ ಪಡೆಯುವುದನ್ನು ಹಾಗೂ ಸತ್ತವರನ್ನು ಎಬ್ಬಿಸುವುದರ ಸಹಿತವಾಗಿ ಇವೆಲ್ಲವನ್ನು ನಿದರ್ಶಿಸುವುದಾಗಿತ್ತು. ಹೀಗಾಗಿ ಎಲ್ಲರೂ ದೇವರು ಮಾನ್ಯ ಮಾಡುವಂತ ನೀತಿ ಹಾಗೂ ಅದರ ಪ್ರತಿಫಲವಾದ ನಿತ್ಯ ಜೀವವನ್ನು ಅಲ್ಲದೆ ಎಲ್ಲರೂ ಈಗಿನ ಪಾಪವೆಂಬ ದಾಸತ್ವದಿಂದ ಮತ್ತು ದೋಷ ಅಪರಿಪೂರ್ಣತೆಗಳಿಂದ ಹೊರಬರಲು ಸಹಾಯ ಪಡೆಯುವುದು ಮುಂತಾದವುಗಳ ಮೂಲಕ ದೇವಪುತ್ರರ ಪೂರ್ಣವಾದ ಬಿಡುಗಡೆಯಲ್ಲಿ ಸೇರುವುದನ್ನು ಇದು ನಿದರ್ಶಿಸುವುದು. ಹೀಗೆ ಕರ್ತನು ನಿತ್ಯ ಜೀವವನ್ನು ಪ್ರಕಾಶಕ್ಕೆ ತಂದನು, ಅಂದರೆ ಆ ರಾಜ್ಯದ ಮತ್ತು ಅಲ್ಲಿಂದ ಹರಿದು ಬರುವ ಆಶೀರ್ವಾದದ ವಿಷಯವಾದ ತನ್ನ ಸಂದೇಶವನ್ನು ಆಲಿಸಿದವರು ತನ್ನ ಸಂದೇಶವನ್ನು, ಅಂದರೆ ನಿತ್ಯ ಜೀವವನ್ನು ದೃಷ್ಟಿಸಿ ತಿಳಿದುಕೊಳ್ಳುವಂತೆ ಮಾಡಿರುವನು. ಥ್ಯಾಂಕ್ ಯು. ಥ್ಯಾಂಕ್ ಯು.
ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಆತ್ಮೀಯರೇ, ನೋಡ್ಬೇಕಾದ್ರೆ ಪ್ರಿಯರೇ, ಯೇಸು ಕ್ರಿಸ್ತರು ಸದಾ 2000 ವರ್ಷಗಳ ಹಿಂದ್ಗಡೆ ಇದ್ದಾಗ ಎಲ್ಲಾ ಜನರಿಗೆ ವ್ಯಾಧಿಗಳಿತ್ತು, ರೋಗಗಳಿತ್ತು, ಗುಣಪಡಿಸಿದ್ರು ಪ್ರಿಯರೇ. ದೆವ್ವಗಳು ಹಿಡ್ದವ್ರಿಗೆಲ್ಲರಿಗೂ ದೆವ್ವಗಳನ್ನ ಬಿಡಿಸಿದ್ರು. ಮತ್ತೆ ದೇವ್ರು ಏನ್ ಮಾಡಿದ್ರು ಅಂತಂದ್ರೆ, ಆ ಒಂದ್ ಕಾಲದಲ್ಲಿರುವಂತ ಆ ದೆವ್ವಗಳಿಗೆಲ್ಲಾನು ಒಂದು ರೆಸ್ಟ್ರಿಕ್ಷನ್ಸ್ ನ ಕೊಟ್ರು. ಇನ್ ಕೇಸಸ್ ಏನಂತಂದ್ರೆ, ದೆವ್ವಗಳನ್ನ ಬಿಡಿದ ತಕ್ಷಣ ದೆವ್ವ ಮತ್ತೆ ಅದೇ ವ್ಯಕ್ತಿಗಳಿಗೆ ಹತ್ರ ಬಂದ್ಬಿಟ್ಟು ಅಟ್ಯಾಕ್ ಮಾಡೋದು. ಈಗಿನ ಕಾಲದಲ್ಲೆಲ್ಲ ನಡೀತಿದೆಲ್ಲ. ಈಗ ಒಂದು ದೆವ್ವನ ನೀವು ಬಿಡಿಸಿದ್ರಿ ಅನ್ಕೊಳ್ಳಿ ಬ್ಯಾಬಿಲೋನ್ ಅಲ್ಲಿ, ಮತ್ತೆ ಅದೇ ಹೆಂಗಸು ಅದೇ ಗಂಡಸಿಗೆ ಮತ್ತೆ ಅದೇ ದೆವ್ವ ಬಂದು ಅಟ್ಯಾಕ್ ಆಗೋದು, ಇನ್ನು ಹೆಚ್ಚಿಗೆ ದೆವ್ವ ಬಂದು ಅಟ್ಯಾಕ್ ಆಗೋದು, ಇವೆಲ್ಲ ಕಾಂಟ್ರವರ್ಸಿಗಳನ್ನ ನಡೆಯುತ್ತೆ. ಬಟ್ ಯೇಸು ಕ್ರಿಸ್ತರು ಇದ್ದಂತ ಸಂದರ್ಭದಲ್ಲಿ ಅದು ಮಿರಾಕಲ್ ರೀ. ಅದು ಅದ್ಭುತ ಅಂದ್ರೇನೆ ಅದು, ಪೂರ್ಣ ಪ್ರಮಾಣದ ಅದ್ಭುತ ಅಂದ್ರೇನೆ ಅದು. ಆದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈಗ ಅದ್ಭುತನ ಒಂದು ವ್ಯವಹಾರ ತರ ಮಾಡ್ಬಿಟ್ಟಿದ್ದಾರೆ. ಅದು ಬೇರೆ ಟಾಪಿಕ್. ನಮಗೆ ಪ್ರಿಯರೇ, ಆಗಿನ ಕಾಲದಲ್ಲಿ ಯೇಸು ಕ್ರಿಸ್ತರು ಮಾಡಿದಂತ ಎಲ್ಲಾ ಒಂದು ದುರಾವಸ್ಥೆಗಳನ್ನೆಲ್ಲ ಅಸ್ವಸ್ಥೆಗೆ ತಗೊಬಂದು ಬಡವ್ರನ್ನೆಲ್ಲ, ಕಿವಿ ಇಲ್ದೇ ಇರೋರ್ನೆಲ್ಲ, ಕುರುಡ್ರು, ಕುಂಟರು, ಮೂಕರು, ದುರಾವಸ್ಥೆಯಲ್ಲಿರೋರು ಎಲ್ರಿಗೂ ಕೂಡ ಒಂದ್ ಒಳ್ಳೆ ವಿಚಾರದಲ್ಲಿ, ಒಳ್ಳೆ ರೀತಿಯಲ್ಲಿ ಅವ್ರಿಗೆ ಅದ್ಭುತನ ಮಾಡಿ ಮನಸ್ಸಿಗೆ ಶಾಂತಿನ, ನೆಮ್ಮದಿನ ದಯಪಾಲಿಸಿದ್ರು ಪ್ರಿಯರೇ. ನೋಡಿ, ಥಿಂಕ್ ಮಾಡಿ ಪ್ರಿಯರೇ, ಇನ್ ಕೇಸಸ್ ನಾವೇನಾದ್ರೂ ಯೇಸು ಕ್ರಿಸ್ತರಿದ್ದಂತ ಕಾಲದಲ್ಲಿ ನಾವೇನಾದ್ರೂ ಇಟ್ಕೊಂಡು, ಯೇಸು ಕ್ರಿಸ್ತರನ್ನ ನಾವೇನಾದ್ರೂ ನೋಡಿ, ಅವರಲ್ಲಿ ಏನಾದ್ರೂ ನಾವು ಈ ಒಂದು ವಿಶೇಷವಾದಂತ ರೀತಿಯಲ್ಲಿ ಅದ್ಭುತ ಕಾರ್ಯಗಳನ್ನೇನಾದ್ರೂ ನಾವೇನೋ ಹೊಂದ್ಬಿಟ್ಟಿದ್ವಿ, ನಮ್ಗೆ ಅಂತ ಒಂದು ಮನಸ್ಥಿತಿ ಸಿಕ್ಬಿಡ್ತು, ಶಾಂತಿ ಸಿಕ್ತು ಅಂತಂದಾಗ ಎಷ್ಟು ಸಂತೋಷ ಆಗುತ್ತೆ, ಎಷ್ಟು ಸಡಗರ ಆಗತ್ತೆ. ಈಗ ಯಾರಿಗಾದ್ರೂ ಕೈಯೇ ಇಲ್ಲ, ಕಣ್ಣೇ ಇಲ್ಲ, ಯೇಸು ಕ್ರಿಸ್ತರು ಡೈರೆಕ್ಟ್ ಆಗಿ ಬಂದು ನಿಮ್ನ ಗುಣಪಡಿಸ್ಬಿಟ್ರಪ್ಪ, ಎಷ್ಟು ಸಮಾಧಾನ ಇರುತ್ತೆ ಅಲ್ವಾ? ಅಂತ ಸಮಾಧಾನ ಆಗಿನ ಕಾಲದಲ್ಲಿ ಇಟ್ಟಿರುವುದೇ ಎಲ್ರೂ ಕೂಡ ಅನುಭವಿಸಿದ್ರು, ಸಂಭ್ರಮನ ಅನುಭವಿಸಿದ್ರು, ಒಂದೊಳ್ಳೆ ರೀತಿಯಲ್ಲಿ ಮನಸ್ಸಿಗೆ ಶಾಂತಿನ ಆಯ್ತಂತೆ ಆಗಿನ ಕಾಲದಲ್ಲಿ. ಈಗ ನಮಗೂ ಕೂಡ ವಾಕ್ಯದಲ್ಲಿ ಪ್ರಿಯರೇ, ಈ ಒಂದು ಸತ್ಯ ವಿಚಾರದಲ್ಲಿ ನಮಗೂ ಕೂಡ ಈ ರೀತಿ ಒಂದೊಳ್ಳೆ ಮನಸ್ಥಿತಿನ ನಮಗ್ ಕೊಡ್ತಾ ಇದಾರೆ. ಈಗ ನಮ್ಗೆಲ್ಲ ಅದ್ಭುತ ಬೇಡ ರೀ, ಬಿಡುಗಡೆ ಬೇಡ, ದೆವ್ವದಿಂದ ಬಿಡುಗಡೆ ಬೇಡ, ಬಡತನದಿಂದ ಶ್ರೀಮಂತಿಕೆ ಬೇಡ, ಕಿವಿ ಕಿವುಡಿ ಅವೆಲ್ಲ ಏನೋ ಒಂದು ತೊಂದ್ರೆ, ಫ್ಲೆಶ್ ಆಗಿ ಏನೇ ಇದ್ರು ತೊಂದ್ರೆನೇ, ಅದು ಬಿಡಿ ಪ್ರಿಯರೇ. ಆದ್ರೆ ನಮ್ಗೆ ವಾಕ್ಯದಲ್ಲಿ, ಸತ್ಯದಲ್ಲಿ ನಮ್ನ ಬಿಡುಗಡೆ ಕೊಟ್ಟು ಸತ್ಯವಾದಂತ ದೇವ್ರನ್ನ ಆರಾಧನೆ ಮಾಡ್ತಾ ಇದೀವಿ. ನಿಜವಾಗ್ಲೂ ಯೇಸು ಕ್ರಿಸ್ತರನ್ನ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡು, ಅವ್ರ ಒಂದು ಪ್ರಾರ್ಥನೆ ನೆನೆಸ್ಕೊಂಡು ಅವ್ರ ಮುಖಾಂತರ ನಾವು ತಂದೆ ಬಳಿಗೆ ಹೋಗ್ತಾ ಇದೀವಲ್ಲ, ಈ ಒಂದು ಸಡಗರ ನಮ್ಗೀಗ ಸಿಗ್ತಾ ಇರೋದ್ರಿಂದ ನಮ್ಗೆ ತುಂಬಾ ಸಂತೋಷಕರವಾಗಿರ್ಬೇಕಂತೆ, ಅದಕ್ಕಿಂತ ಹೆಚ್ಚಿಗೆ ಆಗಿರ್ಬೇಕಂತೆ. ಮತ್ತೆ ಮುಂದೆ ಬರುವಂತ ಯುಗದಲ್ಲಿ ಎಲ್ರಿಗೂ ಕೂಡ, ಆಗ 2000 ವರ್ಷ ಹಿಂದ್ಗಡೆ ಹೆಂಗೆ ಗುಣಪಡಿಸಿದ್ರು ಹಂಗೆ ಎಲ್ರಿಗೂ ಕೂಡ ಗುಣಪಡಿಸಿ ಎಲ್ರಿಗೂ ಕೂಡ ಸಮಾಧಾನನ ದೇವ್ರು ಖಂಡಿತವಾಗ್ಲೂ ಏರ್ಪಾಟ್ ಮಾಡ್ತಾರೆ ಪ್ರಿಯರೇ. ಆ ಒಂದು ಸಮಾಧಾನ ಉಂಟಾಗ್ಬೇಕಂದ್ರೆ ಈಗ ಆರ್ಮಗೆಡನ್ ಮಹಾಯುದ್ಧ ಪ್ರಿಯರೇ, ಮೂರನೇ ಒಂದು ಮಹಾಯುದ್ಧನ ನಾವು ಎದುರು ನೋಡ್ಬೇಕಾಗಿರುತ್ತೆ. ಆ ಒಂದು ಯುದ್ಧಕ್ಕೆ ಹೋಗೋದಕ್ಕಿಂತ ಮುಂಚೆ ನಂಬಿಕೆ ಉಳ್ಳ ಮಕ್ಕಳು ಮಾತ್ರ ಆ ಒಂದು ಚಿಕ್ಕ ಹಿಂಡಿಗೆ ಹೋಗ್ತಾರೆ. ನಂಬಿಕೆಯಲ್ಲಿ ದುರಾವಸ್ಥೆಯಲ್ಲಿರುವಂತ ಮಕ್ಕಳು ಮಹಾಸಮೂಹದಲ್ಲಿ ಹೋಗ್ತಾರೆ. ಆದ್ರೆ ಅವರು ಈ ಒಂದು ಯುದ್ಧನ ಅನುಭವಿಸಿ, ಈ ಒಂದು ಕಷ್ಟ ಕಾರ್ಪಣ್ಯಗಳನ್ನ ಅನುಭವಿಸಿ ಹೊರಡುವಂತ ಒಂದು ಸನ್ನಿವೇಶನ ಏರ್ಪಾಟಾಗುತ್ತೆ ಪ್ರಿಯರೇ. ನಿಮ್ಮ ಒಂದು ವೈಯಕ್ತಿಕವಾದಂತ ಪ್ರಾರ್ಥನೆ ಕೂಡ ನೆನೆಸ್ಕೊಳ್ಳಿ, ದೇವರು ಒಂದು ಚಿತ್ತ ಏನಿದೆ ನೆರವೇರಿಸಲಿ ಅಂತ. ಸೊ ಇಲ್ಲಿಗೆ ಈ ಒಂದು ಕಾಂಪ್ಲಿಕೇಟ್ ಪಾಠ ಮುಗಿಯುತ್ತೆ. ನೆಕ್ಸ್ಟ್ ವಿಶೇಷವಾದಂತ ರೀತಿಯಲ್ಲಿ ಇನ್ನೊಂದು ಪಾಠ ಸ್ಟಾರ್ಟ್ ಆಗುತ್ತೆ, ನೋಡೋಣ. ನಿರ್ಲಯತ್ವ ಅಥವಾ ದೈವಿಕ ಸ್ವಭಾವವು ಕೇವಲ ಆಯಲ್ಪಟ್ಟವರಿಗೆ ಮಾತ್ರ. ಆತನು ನಿರ್ಲಯತ್ವವನ್ನು ಸಹ ಬೆಳಕಿಗೆ ತಂದನು, ಲೋಕದವರಿಗೆ ನಿತ್ಯ ಜೀವಕ್ಕೂ ಮಿಗಿಲಾಗಿ ತನ್ನ ಹೆಜ್ಜೆಯನ್ನು ಹಿಂಬಾಲಿಸುವ ಒಂದು ವಿಶೇಷ ಗುಂಪು ತನ್ನೊಡನೆ ಪ್ರಭಾವ ಹೊಂದುವಂತಾಗಲು ಒಂದು ಮಾರ್ಗವನ್ನು ತೆರೆದಿದ್ದನು. ಲೋಕದಲ್ಲಿನ ಸಾಧಾರಣ ಜನರು ಇದನ್ನು ಗ್ರಹಿಸಿಕೊಳ್ಳುವುದಾಗಲಿ ಇಲ್ಲವೇ ಮನವರಿಕೆ ಮಾಡಿಕೊಳ್ಳುವುದಾಗಲಿ ನಿರೀಕ್ಷಿಸಲಾಗಿರಲಿಲ್ಲ. ಬದಲಾಗಿ ತನ್ನನ್ನು ಪ್ರೀತಿಸುವವರಿಗಾಗಿ, ಅಂದರೆ ಪವಿತ್ರಾತ್ಮನಿಂದ ಹುಟ್ಟಿದವರಾಗಿ ಆತನೊಡನೆ ಆ ರಾಜ್ಯದಲ್ಲಿ ಸಹ ಬಾಧ್ಯರಾಗಲು ಕರೆಯಲ್ಪಟ್ಟವರು ತಾವು ಕರೆದಿದ್ದನ್ನು ಮತ್ತು ಆದುಕೊಂಡದ್ದನ್ನು ದೃಢಪಡಿಸಿಕೊಂಡು ನೂತನ ಸೃಷ್ಟಿಗಳಿಗಾಗಿ ದೇವರು ಸಿದ್ಧ ಮಾಡಿರುವಂತದ್ದೆಲ್ಲವನ್ನು ಸಾಧಾರಣ ಜನರ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆಯು ಮನುಷ್ಯರ ಹೃದಯದಲ್ಲಿ ಹುಟ್ಟಲಿಲ್ಲ.
ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ನೋಡಿ ನಮ್ಗೆ ಎರಡು ವರ್ಗದ ಒಂದು ಪಾಠನ ಈ ಒಂದು ಸಬ್ ಪಾಠದಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ನಿರ್ಣಯತ್ವ ಮತ್ತೆ ದೈವಿಕ ಸ್ವಭಾವವನ್ನು ಹೊಂದುವಂತ ಮಕ್ಕಳು. ನೋಡಿ ಪ್ರಿಯ ಸಹೋದರ ಮತ್ತು ಸಹೋದರಿ, ಎರಡೂ ಕೂಡ ಒಂದೇನೆ ಅಂದ್ರೆ ಎರಡೂ ಕೂಡ ಒಂದೇನೆ, ಆದ್ರೆ ಸ್ವಲ್ಪ ವ್ಯತ್ಯಾಸ ಇದೆ. ಎರಡು ಗುಣ ಇದ್ರೆ ಮಾತ್ರ ನಾವು ಪರಲೋಕ ಹೋಗಕ್ ಸಾಧ್ಯ. ಎರಡರಲ್ಲೂ ಕೂಡ ಒಂದ್ ಸ್ವಲ್ಪ ಸ್ವಲ್ಪ ವ್ಯತ್ಯಾಸಗಳಿದೆ. ಅದನ್ನ ನಾವು ಈ ದಿನ ನಾವು ನೋಡೋಣ. ನೋಡಿ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಿರ್ಣಯತ್ವ ಹೊಂದುವಂತವ್ರು ಏನಾಗಿರ್ತಾರೆ ಅಂತಂದ್ರೆ, ಬೆಳಕಿನ ಕಡೆಗೆ ಲೋಕದಲ್ಲಿರುವಂತ ಜನರಿಗೆಲ್ಲರೂ ಕೂಡ ಕಾಣ್ದಿರುವಂತ ಒಂದು ವಿಶೇಷವಾದಂತ ಬೆಳಕಿನ ಕಡೆಗೆ ಹೋಗುವಂತ ಮಕ್ಕಳಾಗಿರ್ತಾರಂತೆ. ಅವರ ಒಂದು ಹೆಜ್ಜೆ ಜಾಡನ್ನ ಯಾವ ರೀತಿ ನಡ್ಕೊಂಡು ಹೋಗ್ತಾರೆ ಅಂತಂದ್ರೆ, ಕ್ರಿಸ್ತನು ನಡೆದ ಹೋದ ರೀತಿಯಲ್ಲೇನೆ ಇರ್ತದಂತೆ. ಮತ್ತೆ ಅವ್ರು ಈ ಒಂದು ಲೋಕದ ಜನರ ಗುಂಪಿನಲ್ಲಿ ಯಾವ ರೀತಿ ಇದು ಮಾಡ್ತಾರೋ, ಅಂದ್ರೆ ಗುಂಪಲ್ಲಿ ಏನೋ ಒಂದ್ ಹೇಳ್ಬಿಟ್ಟು ಗುಂಪಲ್ಲೆಲ್ಲ ಹೊಂಟೋಗ್ತಾರಲ್ಲ, ಆತರ ಅಲ್ಲ. ಅವರ ಒಂದು ಮನಸ್ಥಿತಿ ಹೆಂಗಿರುತ್ತೆ ಅಂತಂದ್ರೆ ಪರ್ಫೆಕ್ಟ್ ಆಗಿರುತ್ತಂತೆ. ಯೇಸು ಕ್ರಿಸ್ತರು ಅವ್ರನ್ನ ಯಾವ ರೀತಿ ಮಾನಿಟರ್ ಮಾಡ್ತಾ ಇರ್ತಾರೆ ಅಂದ್ರೆ ಪರ್ಫೆಕ್ಟ್ ಆಗಿ ಮಾನಿಟರ್ ಮಾಡ್ತಾ ಇದಾರೆ. ಅವರು ಕೂಡ ಫುಲ್ ಸರೆಂಡರ್ ಆಗಿ ಯೇಸು ಕ್ರಿಸ್ತರು ತಂದೆ ದೇವ್ರಿಗೆ ಹೆಂಗ್ ಸರೆಂಡರ್ ಆಗಿ ಹೋಗ್ತಾರೋ ಆ ರೀತಿ ಸರೆಂಡರ್ ಆಗಿ ಒಂದ್ ಒಳ್ಳೆ ರೀತಿಯಲ್ಲಿ ಅವರು ಕೂಡ ಇರ್ತಾರೆ ಅಂದ್ಬಿಟ್ಟು ಹೇಳ್ತಾ ಇದಾರೆ ಪ್ರಿಯರೇ. ಇಷ್ಟೆಲ್ಲ ವಿಚಾರಗಳನ್ನ ನಾವು ನೋಡ್ಬೇಕಾದ್ರೆ ಈ ಒಂದು ಗುಣ ನಮ್ಮಲ್ಲಿ ಇದೆಯಾ ಅಂತ ನಾವು ಪ್ರಶ್ನೆ ಹಾಕೋಬೇಕು ಪ್ರಿಯರೇ. ಖಂಡಿತವಾಗ್ಲೂ ಈ ಒಂದು ಗುಣನ ನಾವು ಹೊಂದ್ಸೋಂತವ್ರಾಗಿರ್ಬೇಕು. ನಮ್ಮ ಒಂದು ಆಂತರಿಕವಾಗಿ ನಾವು ಧರಿಸ್ಕೊಂಡಿರೋ ಮಕ್ಕಳಾಗಿ ನಾವು ಜೀವಿಸ ಒಂದು ಇಂಥ ಒಂದು ದೈವಿಕವಾದಂತ ಒಂದು ಸ್ವಭಾವ ಅವ್ರನ್ನೇ ಮಾತ್ರ ಆಯಲ್ ಪಡೋದು ಅಂತ ಮಕ್ಕಳ ಸ್ವಲ್ಪ ಕಾಲ ಅವಕಾಶ ಇರೋದು ನಮ್ಗೆ. ಈ ಒಂದು ಲೋಕ ನಾಶನಕ್ಕೆ ಆಲ್ರೆಡಿ ಹೊಂಟೋಗಿದೆ. ಯೇಸು ಕ್ರಿಸ್ತರು ಬಂದಾಯ್ತು, ಇನ್ನೇನ್ ಯೇಸು ಕ್ರಿಸ್ತನ ಒಂದು ರಾಜ್ಯ ಸ್ಥಾಪನೆ ಆಗುವಂತ ಒಂದು ಸಂದರ್ಭ. ಕೆಲವು ದಿನಗಳು ಅಂತಾನು ಹೇಳ್ಬೋದು ನಾವು, ವರ್ಷಗಳಲ್ಲ ರೀ. ಕೆಲವು ಗಂಟೆಗಳ ಕಾಲ, ಆ ದಿನಗಳ ಕಾಲ ನಾವು ಒಳ್ಳೆ ಓಟನ ಓಡುವಂತವರಾಗಿರೋಣ ಪ್ರಿಯರೇ. ಸತ್ಯಕರವಾದಂತ ರೀತಿ ನಮ್ಗೆ ನಮ್ಮ ಹೃದಯಕ್ಕೆ ಮೆಚ್ಚುಗೆ ಆಗುವ ತರ ನಾವು ಓಟ ಓಡಿದ್ರೆ ಖಂಡಿತವಾಗ್ಲು ದೇವ್ರು ನಮ್ಗೆ ನೋಡೋದ್ ಯಾರನ್ನ ಅಂತಂದ್ರೆ ಮನುಷ್ಯ ಮುಖ ನೋಡಲ್ಲ ರೀ. ದೇವ್ರು ಖಂಡಿತವಾಗ್ಲು ಆರಿಸಲ್ಪಟ್ಟೇ ಪಡ್ತಾರೆ. ಆ ಒಂದು ಚಿಕ್ಕ ಹಿಂಡಿಗೆ ನಮ್ನ ಕರ್ಕೊಂಡು ಹೋಗೇ ಓಡ್ತಾರೆ ಪ್ರಿಯರೇ. ಏನಕ್ಕೆಂದ್ರೆ ನಾವು ಓಟ ಓಡಿದ್ರೆ ಫಸ್ಟ್ ಪ್ರೈಸ್ಗೆ ಸಿಕ್ಕಿದ್ರೆ ಸಾಕು ಅಂದ್ಕೊಂಡು ಓಡೋದ ನಿಂಜರಿದೆ. ಯಾವುದಕ್ಕೂ ಕೂಡ ನಾವು ಗೊಂದಲಕ್ಕೆ ಅಲ್ಲೊಂಚೂರು ಮನ್ಸು ಇಲ್ಲೊಂಚೂರು ಮನ್ಸು ಅಂತೀವಿ. ಅಳಕ ಮನಸ್ಸು ನಮ್ಮಲ್ಲಿ ಇರದೆ ಒಂದೇ ಮನಸ್ಸಿನಲ್ಲಿ ನಾವು ಓಟ ಓಡಿ ದೇವ್ರಿಗೆ ಮೆಚ್ಚುಗೆ ಆಗಿರೋಣ. ಏನಕ್ಕೆಂದ್ರೆ ದೇವ್ರು ನಮ್ನ ಎಲ್ಲಾ ರೀತಿಯಿಂದನೂ ಎಲ್ಲಾ ಸನ್ನಿವೇಶದಲ್ಲೂ ನಮ್ಮನ್ನ ಕಾಪಾಡಿ ನಮ್ನ ಇದುವರೆಗೂ ಕರೆದುಕೊಂಡು ನಡ್ಸ್ಕೊಂಡು ಹೋಗ್ತಾ ಇದಾರೆ. ಯಾವುದೇ ಒಂದು ಸನ್ನಿವೇಶದಲ್ಲೂ ಕೂಡ ಎಲ್ಲಾ ತರ ಅವಮಾನ ಮಾಡಿಸ್ತಾರೆ. ಎಲ್ಲಾ ರೀತಿಯಲ್ಲೂ ಕೂಡ ನಮ್ಮನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ಒಂದು ಕೆಲ್ಸನ ನಾವು ಪರ್ಫೆಕ್ಟ್ ಆಗಿ ಮಾಡಿ ಸಂಬಳನ ತಗೊಳ್ಳೋಂತರಾಗಿಲ್ಲ. ಸಂಬಳ ಏನು ಅಂತಂದ್ರೆ ಈ ಒಂದು ದೈವಿಕವಾದಂತ ಸ್ವಭಾವ ನಿರ್ಣಯತ್ವನ ತಗೊಳ್ಳೋಂತವರಾಗಿರಲ್ಲ. ನೆಕ್ಸ್ಟ್ ಪ್ಯಾರಾ ಮಾಡೋಣ. ನೆಕ್ಸ್ಟ್ ಪ್ಯಾರಾ ಕಂಟಿನ್ಯೂ ಮಾಡಿ ಸರ್. ನಮ್ಮ ಕರ್ತನ ಸೇವೆ ಮತ್ತು ಉಪದೇಶಗಳನ್ನು ಈ ಮೂರು ದೃಷ್ಟಿಯಿಂದ ನೋಡಿದಾಗಲೇ ಇದು ಸರಿಯಾಗಿ ಗ್ರಹಿಸಲ್ಪಟ್ಟು ಮನವರಿಕೆಯಾಗುವುದು. ತನ್ನ ಜೀವನವನ್ನು ತಾನು ತೀರಿತು ಎಂದು ಕೂಗಿ ಹೇಳುವವರೆಗೂ ಅನುದಿನವೂ ಅರ್ಪಿಸುತ್ತಿದ್ದ ಆತನ ಯಜ್ಞಾರ್ಪಣೆಯು ಆದಾಮನ ಮತ್ತು ಆತನ ಕುಲದವರ ವಿಮೋಚನಾ ಅರ್ಥವಾಗಿರುವ ಬೆಲೆ ಎನ್ನುವುದು. ಸೆಕೆಂಡ್ ಒನ್, ಆತನ ಸಾಧಾರಣವಾದ ಉಪದೇಶವು ಅಂದರೆ ವಿಮೋಚನಾ ಕಾರ್ಯದ ಪರಿಣಾಮವಾಗಿ ಲೋಕದವರನ್ನು ದೇವರೊಡನೆ ಆಗುವ ಮರುಸಂಧಾನದ ವಿಷಯವಾಗಿ ಲೋಕದ ಪಾಪಗಳನ್ನು ಸಂಪೂರ್ಣವಾಗಿ ಕ್ಷಮಿಸಲ್ಪಡುವುದನ್ನು, ಆ ರಾಜ್ಯದ ಮೂಲಕವಾಗಿ ಆಗ ಲೋಕದವರಿಗೆ ಉಂಟಾಗುವ ಆ ಮಹಾಪರೀಕ್ಷೆ ಅಥವಾ ನ್ಯಾಯ ವಿಚಾರಣೆ ಇಲ್ಲವೇ ದೊರೆಯ ಮಹಾಪರೀಕ್ಷೆ ಅಥವಾ ನ್ಯಾಯ ವಿಚಾರಣೆ ಇಲ್ಲವೇ ದೊರೆಯ
ದೊರೆಯಲ್ಲಿರುವ ಇವುಗಳೊಂದು ಕ್ಲುಪ್ತ ಕಾಲದಲ್ಲಿ ಲೋಕದವರಿಗೆಲ್ಲ ಅನ್ವಯವಾಗುವುದು. ಇದನ್ನು ಮಧ್ಯಸ್ಥನಾಗಿ ತಮ್ಮೊಳಗೂ ಹೊರಗೂ ಇರುವ ಈ ಪ್ರತಿಕೂಲವಾದ ತಮ್ಮ ಸೃಷ್ಟಿ ಆ ರಾಜ್ಯವನ್ನು ಸ್ಥಾಪಿಸುವನು. ಥರ್ಡ್ ಒನ್, ತನಗೆ ಅಂದರೆ ಕೇಳಿಸ್ತಾ ಇಲ್ಲ ಬ್ರದರ್. ಬ್ರದರ್ ಕೇಳಿಸ್ತಾ ಇಲ್ಲ ಬ್ರದರ್. Brothers and sisters, ಬ್ರದರ್ ಕೇಳಿಸ್ತಾ ಇರ್ಲಿಲ್ಲ ಅವಾಗಿಂದ. ಇಂಟರ್ನೆಟ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಆಡಿಯೋ ಕೇಳಿಸ್ತಾ ಇದೆಯಾ? ಹಲೋ, ಥ್ಯಾಂಕ್ ಯು. ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಇಂಟರ್ನೆಟ್ ಕಟ್ ಆಗೋಗಿತ್ತು, ಕರೆಂಟ್ ಹೋಗಿತ್ತು, ಆದ್ರಿಂದ ಈಗ ಬಂದಿದೆ. 3ನೇ ಪಾಯಿಂಟ್ ಓದ್ತಾರೆ ನೋಡಿ. ಫಸ್ಟ್ ಪಾಯಿಂಟ್, ಸೆಕೆಂಡ್ ಪಾಯಿಂಟ್ ನ ನೋಡಿದ್ವಿ, ಈಗ 3ನೇ ಪಾಯಿಂಟ್. ತನಗೆ ವಿಶೇಷ ಶಿಷ್ಯರಾಗುವುದಕ್ಕಾಗಿ ನೀಡಿರುವ ಕರೆಯು ಅಂದರೆ ಇಕ್ಕಟ್ಟಾದ ಮಾರ್ಗದಲ್ಲಿ ನಡೆದು ಆತನು ಹೊಂದಲಿದ್ದ ದೀಕ್ಷಾಸ್ಥಾನವನ್ನು ಅವರೂ ಹೊಂದಿದವರಾಗಿ ಮತ್ತು ಹೀಗೆ ದೇವರ ಕೃಪೆಯಿಂದ ಈ ಏರ್ಪಾಡಿನ ಮೂಲಕವಾಗಿ ಪರಲೋಕ ರಾಜ್ಯದಲ್ಲಿ ಪಾಲನ್ನು ಹೊಂದಲು ಯೋಗ್ಯರನ್ನಾಗಿ ಮಾಡಿ ಅವರನ್ನು ಸಿದ್ಧಗೊಳಿಸ ಸಲುವಾಗಿರುವುದು. ಅವರು ಈ ಮೂಲಕವಾಗಿ ಕ್ರಿಸ್ತನೊಡನೆ ಆತನ ಸಿಂಹಾಸನದಲ್ಲಿ ಕುಳಿತು ಭೂಲೋಕದ ಎಲ್ಲಾ ಕುಲದವರಿಗೂ 1000 ವರ್ಷದ ಆಳ್ವಿಕೆಯ ಕಾಲದ ಅದ್ಭುತವಾದ ಆಶೀರ್ವಾದಗಳನ್ನು ನೀಡುವುದರಲ್ಲಿ ಆತನೊಡನೆ ಪಾಲುಗಾರರಾಗುವರು ಎಂಬುದು. ಥ್ಯಾಂಕ್ ಯು. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನೋಡಿ, ನಮ್ಮ ಕರ್ತರ ಒಂದು ಸೇವೆಯಲ್ಲಿ ಮತ್ತೆ ಉಪದೇಶದಲ್ಲಿ 3 ವಿಶೇಷವಾದಂತ ರೀತಿಯಲ್ಲ ಒಂದು ಸಲಹೆಗಳು ನಮ್ಗೆ ಕೊಟ್ಟಿದಾರಂತೆ. ಈ ಒಂದು ಸಲಹೆಗಳು ನಮ್ಮ ಒಂದು ಜೀವಿತದಲ್ಲೂ ನಾವು ಅಳವಡಿಸ್ಕೋಬೇಕಂತ ಯೇಸು ಕ್ರಿಸ್ತರು ಕೂಡ ಆಲ್ರೆಡಿ ಇದನ್ನ ಮಾಡಿ ನಮ್ಗೆ ತೋರಿಸಿದ್ದಾರೆ. ಯಾವ ರೀತಿ? ಯೇಸು ಕ್ರಿಸ್ತರು ತನ್ನ ಒಂದು ಜೀವನದಲ್ಲಿ ಅನುದಿನವೂ ಪ್ರಾರ್ಥನೆ ಮಾಡಿ, ವಿಜ್ಞಾಪನೆ ಮಾಡಿ, ಅನುದಿನವೂ ಕಷ್ಟ ಸಂಕಟಗಳನ್ನೆಲ್ಲ ಅನುಭವಿಸಿ, ಅಯ್ಯೋ ಇನ್ನು ಯಾವಾಗಪ್ಪ ತೀರುತ್ತೆ ಅಂತ ಹೋಗಿಲ್ಲ ರೀ. ಅನುದಿನವೂ ಎಲ್ಲಾ ಕಷ್ಟ ಸಂಕಟಗಳನ್ನೆಲ್ಲ ಅನುಭವಿಸಿ ದೇವರಿಗೋಸ್ಕರ, ದೇವರ ಒಂದು ವಿಚಾರಕ್ಕೋಸ್ಕರ ಅವರು ನಿಂತ್ಕೊಂಡು ಮಾಡಿದ್ರು. ಕೊನೆಯದಾಗಿ ಶಿಲುಬೆಯಲ್ಲಿ ಲಾಸ್ಟ್ ಅಲ್ಲಿ ತೀರಿತು ಅಂತ ಹೇಳೇನೆ ಸರೆಂಡರ್ ಆದ್ರು ರೀ. ನೋಡಿ, ಎಷ್ಟು ಒಳ್ಳೆ ಕೆಲ್ಸನ ಯೇಸು ಕ್ರಿಸ್ತರು ಮಾಡಿದ್ದಾರೆ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಇಷ್ಟೊಂದು ಬೆಲೆ ಉಳ್ಳವಾದಂತ ಒಂದು ವಿಮೋಚನೆ ಕಾರ್ಯನ ಪರ್ಫೆಕ್ಟ್ ಆಗಿ ಮಾಡಿದ್ದಾರೆ. ಇದ್ರ ಪ್ರಕಾರ ನಾವು ಮಾಡ್ಬೇಕಂತೆ. ಏನಕ್ಕೆ? ನೋಡಿ, ಈ ತರನೇ ನಾವು ಮಾಡ್ಬೇಕು ಅಂತ ಹೇಳ್ತಿದ್ರೆ. ಏನಕ್ಕೆ? 2ನೇ ಪಾಯಿಂಟ್ ಅಲ್ಲಿ ಹೇಳ್ತಾರೆ, ಯಾವ್ದಕ್ಕೋಸ್ಕರ?
ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಾವು ಈ ಒಂದು ಉಪದೇಶಗಳನ್ನೆಲ್ಲ ಕೇಳಿ 2ನೇ ಪಾಯಿಂಟ್ ಅಲ್ಲಿ ಈ ಒಂದು ಉಪದೇಶನೆಲ್ಲ ಕೇಳಿ ವಿಮೋಚನಾ ಕಾರ್ಯಗಳ ಬಗ್ಗೆ ಎಲ್ಲ ನಾವು ತಿಳ್ಕೊಂಡು ಲೋಕದಲ್ಲಿ ಪಾಪನೆಲ್ಲ ಬಿಟ್ಟು ನ್ಯಾಯ ವಿಚಾರಣೆ ನಮಗೂ ಕೂಡ ಇದೆ ಅಂತ ಒಂದು ಭಯದಿಂದ ನಾವು ಬದುಕಿ ದೇವರೊಂದು ಕೃಪಾಸನದಲ್ಲಿ ನಾವು ನಿಂತಿದ್ದೀವಿ ಅಂತೆ. ಇದೇ ಒಂದು ಸಿನಾರಿಯೋ ಯೇಸು ಕ್ರಿಸ್ತರಲ್ಲೂ ಕೂಡ ಇದ್ದು ನಡೆದೇರಿ ಮಾಡಿದ್ರು. 3ನೇ ಒಂದು ಪಾಯಿಂಟ್ ನಲ್ಲಿ ನೋಡಿ ಹೇಳ್ಬೇಕಾದ್ರೆ ಅವರು ದೀಕ್ಷಾಸ್ಥಾನ ಹೊಂದಿ ಇಡೀ ಲೋಕ ಕೆಲಸ ಕಾರ್ಯಗಳನ್ನೆಲ್ಲಾನು ಕೂಡ ಸರಿಯಾಗಿ ಏರ್ಪಾಟ್ ಮಾಡಿ ತಂದೆಯ ದೇವರ ಬಳಿ ಹೋಗಿ ಕೂತ್ಕೊಂಡು ಇದಾರಂತೆ. ಈಗ ನಾವು ಕೂಡ ದೀಕ್ಷಾಸ್ಥಾನ ಹೊಂದಿ ಇದ್ದೀವಿ. ಮತ್ತೆ ದೇವರ ರಾಜ್ಯಕ್ಕಾಗಿ ದೇವರು ಆ ಒಂದು ರಾಜ್ಯಕ್ಕೆ ಬೇಕಾಗಿರುವಂತ ಗುಣಲಕ್ಷಣಗಳನ್ನ ಹೊಂದೋದಕ್ಕೋಸ್ಕರ ಪ್ರಯತ್ನ ಪಟ್ಟು ಅನುದಿನವೂ ಕೂಡ ನಾವು ಶ್ರಮೆನ ಅನುಭವಿಸಿ ಆ ಒಂದು ವಿಶೇಷವಾದಂತ ಒಂದು ಸ್ಥಾನ ಪರಲೋಕದ ಒಂದು ಬಲಭಾಗದಲ್ಲಿ ಎಡಭಾಗದಲ್ಲಿ ಇರುವಂತ ಒಂದು ಸೌಭಾಗ್ಯನ ನಮಗೂ ಕೂಡ ಯೇಸು ಕ್ರಿಸ್ತರು ಏರ್ಪಾಟ್ ಮಾಡಿದ್ದಾರೆ ಪ್ರಿಯರೇ. ಈ ರೀತಿ ನಾವು ಕೂಡ ಹೋಗ್ಬೇಕು ನೋಡಿ. ಮೊದಲನೇದಾಗಿ ಯೇಸು ಕ್ರಿಸ್ತರು ಹೆಂಗೆ ಲಾಸ್ಟ್ ಅಲ್ಲಿ ಎಲ್ಲಾ ಕೆಲಸ ಮಾಡಿ ತೀರಿತು ಅಂತ ಹೇಳ್ತಾರೋ ಅದೇ ಪ್ರಕಾರ ನಾವು ಕೂಡ ದೀಕ್ಷಾಸ್ಥಾನ ಹೊಂದಿದಾಗ್ಲಿಂದ ನಮ್ಮ ಒಂದು ಮರಣದವರೆಗೂ ಕೂಡ ಅಷ್ಟು ಪರ್ಫೆಕ್ಟ್ ಆಗಿ ನಾವು ನಡೆದು ನಾವು ಕೂಡ ತೀರಿತು ಅನ್ನೋ ಒಂದು ಸಂದೇಶನ ದೇವ್ರು ಕೊಡ್ಬೇಕು. 2ನೇದು ಲೋಕದ ಪಾಲಿನಲ್ಲಿ ಪಾಪಕ್ಕೆ ಸತ್ತು ನ್ಯಾಯ ವಿಚಾರಣೆ ನನಗೆ ಅನುದಿನವೂ ಇದೆ ಅನ್ನೋ ಒಂದು ಭಯದಲ್ಲಿ ಬದುಕಿ ನಾವು ದೇವರ ಮೇಲೆ ವಿಶೇಷವಾದಂತ ರೀತಿ ಯೇಸು ಕ್ರಿಸ್ತರ ಮೇಲೆ ಆ ಒಂದು ನಂಬಿಕೆ ವಿಶ್ವಾಸನ ಇಟ್ಟು ನಾವು ನಡಿಬೇಕಂತೆ. 3ನೇದು ನಾವು ದೀಕ್ಷಾಸ್ಥಾನ ಹೊಂದಿ ಲೋಕದಲ್ಲಿ ಎಲ್ರೂ ಕೂಡ ಹೆಂಗೆ ಸತ್ಯನ ಅನುಸರಿಸ್ತಾ ಇದ್ರು ಅದೇ ಪ್ರಕಾರ ನಾವು ಕೂಡ ದೀಕ್ಷಾಸ್ಥಾನ ಹೊಂದಿ ಸತ್ಯದ ಮಾರ್ಗದಲ್ಲಿ ನಡೀತಿದ್ವಿ. ಹಂಗೇನೆ ಮುಂದೆ ಬರುವಂತ ದಿನದಲ್ಲಿ ಎಲ್ರೂ ಕೂಡ ದೀಕ್ಷಾಸ್ಥಾನ ಹೊಂದೋ ರೀತಿಯಲ್ಲಿ ಆ ಒಂದು ಸತ್ಯ ಮಾರ್ಗದಲ್ಲಿ ನಡೆಯೋ ರೀತಿಯಲ್ಲಿ ಅಂತ ಒಂದು ವಿಶೇಷವಾದಂತ ಒಂದು ಸಂದೇಶನ ಕೊಟ್ಟು ನಾವು ಕೂಡ ಕ್ರಿಸ್ತನ ಒಂದು ಬಲಭಾಗದಲ್ಲಿ ಎಡಭಾಗದಲ್ಲಿ ಕೂತ್ಕೊಳ್ಳೋಂತ ಅವಕಾಶನ ನಮ್ಗೆ ದೇವರು ಏರ್ಪಾಟ್ ಮಾಡಿದ್ರಂತೆ. ಈ ಒಂದು 3 ಮುಖ್ಯವಾದಂತ ಪಾಯಿಂಟ್ ನಲ್ಲಿ ನಾವು ನಡಿಬೇಕು ಪ್ರಿಯರೇ. ನಡೆದು ದೇವರಿಗೆ ಮೆಚ್ಚುಗೆಯಾಗಿ ನಾವು ನಡ್ಕೋಬೇಕು. ಈ ರೀತಿ ನಾವು ನಡೆದ್ರೇನೆ ನಾವು ದೈವಿಕವಾದಂತ ಸ್ವಭಾವದಲ್ಲಿ ನಿರ್ಣಯತ್ವ ಅನ್ನೋ ಒಂದು ವಿಶೇಷವಾದಂತ ಹಂತದಲ್ಲಿ ಹೋಗೋದಿಕ್ಕೆ ಸಾಧ್ಯ. ನೆಕ್ಸ್ಟ್ ಪ್ಯಾರಾ ರೀಡ್ ಮಾಡೋಣ. ಲಾಸ್ಟ್ ಪ್ಯಾರಾ ನವಿತಾ ಸಿಸ್ಟರ್ ರೀಡ್ ಮಾಡ್ತೀರಾ? ನಾವು ಈ ಆಲೋಚನೆ ಉಳ್ಳವರಾಗಿಯೇ ನಮ್ಮ ಮುಂದಿರುವ ಈ ಪಾಠವನ್ನು ಅನುಸರಿಸಿ ಹೋಗುವೆವು. ಯೇಸು ಮತ್ತು ಆತನ ಶಿಷ್ಯರು 5,000 ಜನರಿಗೆ ಊಟವನ್ನು ನೀಡಿದ ಮತ್ತು ಗಲಿಲಾಯ ಸಮುದ್ರದಲ್ಲಿ ಬಿರುಗಾಳಿಯಿಂದ ಕೂಡಿದ ರಾತ್ರಿಯನ್ನು ಕಳೆದ ನಂತರ ಕಪೆರ್ನೌಮಿನಲ್ಲಿ ಕೆಲವು ಸಮಯ ಕಳೆದಿದ್ದರು. ಅಲ್ಲಿ ಕರ್ತನು ತನ್ನನ್ನು ಕೇಳುವವರು ತಮಗೆ ಕೊಟ್ಟಿದ್ದ ರೊಟ್ಟಿ ಮತ್ತು ಮೀನುಗಳ ವಿಷಯವಾಗಿ ಅಲ್ಪವಾಗಿ ಆಲೋಚಿಸುವವರಾಗಿರಲು ಅವರು ಉನ್ನತವಾದ ಸಂಗತಿಗಳನ್ನು ಗ್ರಹಿಸುವವರಾಗಬೇಕೆಂದು ಅವರಿಗೆ ಸವಿವರವಾಗಿ ಉಪದೇಶಿಸಿದ್ದನು. ಅವರು ತನ್ನನ್ನು ಪರಲೋಕದಿಂದ ಇಳಿದು ಬಂದ ಜೀವ ಕೊಡುವ ರೊಟ್ಟಿ ಎಂದು ಗುರುತಿಸಿಕೊಂಡು ತನ್ನ ಮಾತುಗಳ ಮೂಲಕ ಪೋಷಿತರಾಗಿ ನಿತ್ಯ ಜೀವವನ್ನು ಪಡೆದುಕೊಳ್ಳಬೇಕಾಗಿತ್ತು. ಹೀಗಿದ್ದರೂ ಈ ನಿತ್ಯ ಜೀವವನ್ನು ಎಲ್ಲರಿಗೂ ಸಾಧಾರಣವಾಗಿ ಒದಗಿಸಿಕೊಡುವ ಸಮಯವು ಆಗ ಇನ್ನೂ ಬಂದಿರಲಿಲ್ಲ. ಆದುದರಿಂದ ಆತನು ನಿರ್ದಿಷ್ಟವಾದ ರೀತಿಯಲ್ಲಿ ನೀತಿಗಾಗಿ ಹಸಿದು ಬಾಯಾರಿದವರನ್ನು ವಿಶೇಷವಾಗಿ ಹುಡುಕುತ್ತಿದ್ದನು. ಅಪೊಸ್ತಲರು ಈ ಗುಂಪಿಗೆ ಸೇರಿದವರಾಗಿದ್ದರು. ಪಂಚಶತಮ ದಿನದಂದು ಪ್ರಾರಂಭವಾಗಲಿದ್ದ ನೂತನ ವ್ಯವಸ್ಥೆಯಲ್ಲಿ ತಾನು ಇವರ ಮೂಲಕವಾಗಿ ನಿರ್ವಹಿಸುವ ಆ ಮುಂದಿನ ಕಾರ್ಯಕ್ಕಾಗಿ ಅವರನ್ನು ಈಗ ಸಿದ್ಧಗೊಳಿಸುತ್ತಿದ್ದನು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. ಪ್ರಿಯ ಸಹೋದರ ಮತ್ತು ಸಹೋದರರೇ, ಈಗ ನಮ್ಗೆಲ್ಲ ಒಂದು ಆಲೋಚನೆ ಇದೆ. ಏನಂತಂದ್ರೆ ನಮ್ಗೆ ಇಷ್ಟೆಲ್ಲ ಪಾಠನ ಯೇಸು ಕ್ರಿಸ್ತರು ಕೊಡ್ತಾ ಇದಾರೆ, ನಾವೀಗೆಲ್ಲ ಕಲಿತಾ ಇದೀವಿ. ಶಿಷ್ಯಂದಿರು ಆಗಿನ ಕಾಲದಲ್ಲೂ ಕೂಡ ಕಲ್ತಿ ಎಲ್ಲಾ ರೀತಿ ಸಿದ್ಧತೆನ ಹೊಂದಿ ಶಿಷ್ಯಂದಿರು ಕೂಡ 5,000 ಜನರಿಗೆ ಊಟನ ಮಾಡ್ತಿದ್ದು, ಗಲಿಲಾಯ ಸಮುದ್ರದಲ್ಲಿ ಬಿರುಗಾಳಿಗಳನ್ನ ಅವರು ನಿಲ್ಸಿದ್ದು, ರಾತ್ರಿ ವೇಳೆಯಲ್ಲಿ ಕಪೆರ್ನೌಮ್ ಸ್ಥಳದಲ್ಲಿ ಅವ್ರನ್ನ ಬಿಡುಗಡೆ ಪಡಿಸಿದ್ದು, ಇಷ್ಟೆಲ್ಲಾ ವಿಚಾರಗಳನ್ನ ರೊಟ್ಟಿ ಮತ್ತೆ ಮೀನ್ ಮುಖಾಂತರ ಎಲ್ರಿಗೂ ಕೂಡ ಒಂದೊಳ್ಳೆ ಆಶ್ಚರ್ಯಕರವಾದಂತ ಒಂದು ಸನ್ನಿವೇಶನ ಮಾಡಿದ್ರು. ಇದನ್ನೆಲ್ಲ ನೋಡ್ಬೇಕಾದ್ರೆ ಶಿಷ್ಯಂದಿರ ಮುಂದೆನೂ ಕೂಡ ಆಗಿದೆ. ಇಲ್ಲಿ ನಮ್ಗೆ ಕ್ಲೂ ಕೊಡ್ತಾ ಇದಾರೆ ನೋಡಿ ಪ್ರಿಯ ಸಹೋದರ ಮತ್ತು ಸಹೋದರರೇ, ನಿಮ್ ಜೀವಿತದಲ್ಲೂ ಇದೇ ತರ ಅನುಭವಗಳಾಗಿರೋದಕ್ಕೆ ಸಾಧ್ಯತೆ ಇದೆಯಾ ಅಂತಂದ್ರೆ ಖಂಡಿತವಾಗ್ಲೂ ಹಿಂಗೆ ಆಗ್ಬೇಕು ಅಂತಲ್ಲ ರೀ. ಕೆಲವೊಂದು ಸನ್ನಿವೇಶದಲ್ಲಿ ಯೇಸು ಕ್ರಿಸ್ತ ತಂದೆ ದೇವರು ನಮ್ಮನ್ನ ಕಾಪಾಡಿದ್ದಾರೆ ಪ್ರಿಯರೇ. ಕೆಲವೊಂದು ಜಾಗದಲ್ಲಿ ಕೂಡ ನಮ್ಗೆ ಒಂದು ಒಳ್ಳೆ ರೀತಿಯ ಆಹಾರಗಳನ್ನೆಲ್ಲ ಕೊಟ್ಟು ನಮ್ಮನ್ನ ಬಲಪಡಿಸಿದ್ದಾರೆ. ಸತ್ಯದಲ್ಲಿ ಇಷ್ಟೆಲ್ಲ ನಮ್ಗೆ ಪೋಷಿಸಿ ಬಲಪಡಿಸಿ ನಡೆಸಿದ್ದಾರೆ. ಈ ಒಂದು ಲೋಕಕ್ಕೆ ಸಿನಾರಿಯೋ ಪ್ರಕಾರ ನಮ್ನೆಲ್ಲ ಆಶೀರ್ವದಿಸಿ ನಡೆಸಿದ್ದಾರೆ. ಆಗಿನ ಕಾಲದಲ್ಲಿ ಶಿಷ್ಯಂದ್ರಿಗೆ ಆ ಒಂದು ಅವಕಾಶ ಇತ್ತು.
ಆಗಿನ ಕಾಲದಲ್ಲಿ ಅಂತ ಒಂದು ಪಾಠಗಳನ್ನ ಕೇಳಿ ಶಿಷ್ಯಂದಿರು ಕೂಡ ಬಲನ ಹೊಂದಿದ್ರು. ಈಗ ನಮಗೂ ಕೂಡ ನಾವು ಕೂಡ ಶಿಷ್ಯಂದಿರೇ. ನಮ್ಗೆ ಟೀಚರ್ ಯಾರು, ನಮ್ ಗುರುಗಳು ಯಾರು? ಯೇಸು ಕ್ರಿಸ್ತರು. ನಮಗ್ ತಂದೆ ಯಾರು? ತಂದೆ ದೇವ್ರು. ಹೀಗಿರ್ಬೇಕಾದ್ರೆ ನಮಗೂ ಕೂಡ ಇಷ್ಟೆಲ್ಲ ಈ ಒಂದು ನಿತ್ಯ ಜೀವಕ್ಕೆ ಬೇಕಾಗಿರುವಂತ ಗುಣಗಳನ್ನ, ಈ ಒಂದು ನಿತ್ಯ ಜೀವಕ್ಕೆ ಹೊಂದೋದಕ್ಕೆ ನಮ್ಗೆ ಎಷ್ಟೆಲ್ಲಾ ಈ ಒಂದು ಅವಕಾಶಗಳನ್ನೆಲ್ಲ ಈ ಒಂದು ಮಾರ್ಗನ ದೇವರು ಸಿದ್ಧಪಡಿಸಿರ್ಬೇಕಾದ್ರೆ ನಾವು ಆ ಒಂದು ಗುಂಪಿನ ಸದಸ್ಯರಾಗೋದಕ್ಕೆ ಅವಕಾಶ ಇದೆ ಅನ್ಬಿಟ್ಟೆ ಅರ್ಥ ರೀ. ಆಗಿರ್ಬೇಕಾದ್ರೆ ನಾವು ಆ ಒಂದು ಗುಂಪಿನ ಸದಸ್ಯರಾಗುವಂತ ಒಂದು ಅವಕಾಶನ ಹೊಂದಿದೀವಿ. ನಮ್ಗೆ ಇನ್ವಿಟೇಷನ್ ಸಿಕ್ಕಿದೆ. ಆ ಇನ್ವಿಟೇಷನ್ ಹಿಡ್ಕೊಂಡು ನಾವು ಹೋಗಿ ನಮ್ಮ ಒಂದು ಒಳ್ಳೆ ಓಟನ ಓಡಿ ಮುಗಿಸಿ ಆ ಒಂದು ಇನ್ವಿಟೇಷನ್ ಮುಖಾಂತರ ನಾವು ದೇವರ ಬಳಿಗೆ ಹೋಗೋದಕ್ಕೆ ಸಿದ್ಧರಾಗಿರೋಣ. ದೇವರ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡಿ ಈ ಒಂದು ಒಳ್ಳೆ ಪಾಠನ ಕೊಟ್ಟಂತ ತಂದೆ ದೇವರು ಮತ್ತೆ ಯೇಸು ಕ್ರಿಸ್ತರಿಗೆ ಧನ್ಯವಾದನ ಅರ್ಪಿಸ್ತಾ ನಾವು ಈ ಒಂದು ಕೂಟ ನಾವು ಮುಕ್ತಾಯಗೊಳಿಸುವಂತರಾಗಿರೋಣ. ನಮ್ಮ ಒಂದು ಕೊನೆ ಪ್ರಾರ್ಥನೆಯನ್ನ ರೇಷ್ಮಾ ಸಿಸ್ಟರ್ ಮಾಡ್ಬೇಕಾ ಕೇಳ್ಕೊಳ್ತೇನೆ. ರೇಷ್ಮಾ ಸಿಸ್ಟರ್ ದಯವಿಟ್ಟು ಒಂದು ಎಂಡಿಂಗ್ ಪ್ರೇಯರ್ ಮಾಡಿ. ರೇಷ್ಮಾ ಸಿಸ್ಟರ್ ಬ್ರದರ್ ಬ್ಲೂಟೂತ್ ಆನ್ ಮಾಡಿ ಆಫ್ ಮಾಡಿ. ಥ್ಯಾಂಕ್ ಯು. ನಮಸ್ತೆ ಬ್ರದರ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಲೋಕದ ಒಡೆಯನು, ಸರ್ವ ಸೃಷ್ಟಿಗೆ ಯಜಮಾನನು, ಕೃಪೆಯಲ್ಲಿ ಐಶ್ವರ್ಯವಂತನಾದ ನಮ್ಮ ಪರಲೋಕದ ಪ್ರೀತಿಯುಳ್ಳ ತಂದೆಯ ದೇವರೇ, ಇನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ದೇವರೇ, ಇದುವರೆಗೂ ಯೇಸು ಕ್ರಿಸ್ತರ ಜೀವಿತ ಕುರಿತು ನಾವು ಧ್ಯಾನಿಸಲು ಕೊಟ್ಟ ಕೃಪೆಗಾಗಿ ಸ್ತೋತ್ರ. ತಂದೆಯ ದೇವರೇ, ಇದುವರೆಗೂ ನಿಮ್ಮ ಮಗನ ಕುರಿತು ಸಂದೇಶವನ್ನು ಹೇಳಿದ ಸಹೋದರನು ಕೂಡ ಆಶೀರ್ವದಿಸಪ್ಪ. ಇನ್ನೂ ಹೆಚ್ಚು ನಿಮ್ಮ ಸೇವೆಯಲ್ಲಿ ಅವರನ್ನು ಉಪಯೋಗಿಸು. ತಂದೆಯ ದೇವರೇ, ಕೂಡಿ ಬಂದಂತ ನಮ್ಮೆಲ್ಲ ಸಹೋದರ ಸಹೋದರನ ಆಶೀರ್ವದಿಸು. ದೇವರೇ, ನಾವು ಪಾಠವನ್ನು ಕೇಳಿ ದೇವರೇ ನಿಮ್ಮ ಮಗನ ಹೆಜ್ಜೆ ಜಾಡಿನಲ್ಲಿ ನಡೆದು 30ರಷ್ಟು 60ರಷ್ಟು 100ರಷ್ಟು ಫಲದಾಯಕ ಮಕ್ಕಳು ನಾವೆಲ್ಲರೂ ಆಗುವಂತೆ ನಿನ್ನ ಆತ್ಮನ ಸಹಾಯವನ್ನು ನಮ್ಮೆಲ್ಲರಿಗೂ ಹೆಚ್ಚೆಚ್ಚಾಗಿ ದಯಪಾಲಿಸ್ರಿ. ಈ ದಿನವೆಲ್ಲ ನಾವು ತಿಳಿದು ತಿಳಿಲಾರದ ನಡೆ ನುಡಿ ಆಲೋಚನೆಯಲ್ಲಿ ಏನಾದ್ರೂ ದೇವರು ತಪ್ಪು ಮಾಡಿದ್ರೆ ಕ್ಷಮಿಸಪ್ಪ. ರಾತ್ರಿ ಎಲ್ಲ ಕಣ್ಣು ತುಂಬ ನಿದ್ದೆ ಕೊಟ್ಟು ನಿಮ್ಮ ಚಿತ್ತವಾದ ನಮ್ಮ ರಕ್ಷಕನಲ್ಲಿ ಇನ್ನೊಂದು ದಿನವನ್ನು ನಮ್ಮೆಲ್ಲರಿಗೂ ದಯಪಾಲಿಸಬೇಕೆಂದು ಬೇಡಿಕೊಳ್ಳುತ್ತೇವೆ. ಮತ್ತು ಬರುವ ವಾರ ನಡೆಯುವ ತಂದೆಯ ದೇವರೇ ಒಂದು ಪ್ರಾರ್ಥನಾ ಕೂಟ ಕನ್ವೆನ್ಷನ್ ಕೂಡ ಆಶೀರ್ವದಿಸು ದೇವರೇ. ಎಲ್ಲ ವಿಷಯದಲ್ಲಿ ನಾವು ನಿಮ್ಮ ಬಳಿ ವಿಜ್ಞಾಪಿಸುತ್ತಾ ಈ ಪ್ರಾರ್ಥನೆ ನಮ್ಮ ರಕ್ಷಕನ ಒಡೆಯನಾದ ಯೇಸು ಸ್ವಾಮಿ ಹೆಸರಲ್ಲಿ ಬಿಡುತ್ತೇವೆ, ನಮ್ಮ ಪರಲೋಕ ತಂದೆ. ಆಮೆನ್. ಆಮೆನ್. ಥ್ಯಾಂಕ್ ಯು ಸಿಸ್ಟರ್. ಎಲ್ಲ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ನಮಸ್ತೆ ಎಲ್ಲ brothers and sisters, ನಮಸ್ತೆ. ಎಲ್ಲಾ